ನಾವು ಇತ್ತೀಚೆಗೆ ಒಂದು ವಿಡಿಯೋ ನೋಡಿದ್ವಿ. ದಾವಣಗೆರೆ ಹುಡುಗಿ ಎಣ್ಣೆ ಹೊಡೆದು ಪೊಲೀಸರು ಬೈತಾ ಇರೋದನ್ನು ನೋಡಿದ್ವಿ. 500 ರೂಪಾಯಿ ಕೊಟ್ಟರೆ ನೀವು ಬರ್ತೀರಾ ಅನ್ನೋ ಥರದ್ದೊಂದು. ಸುಮಾರು 500ಕ್ಕೂ ಹೆಚ್ಚು ಜನ ಕಳೆದ 1 ವರ್ಷದಲ್ಲಿ ಸಸ್ಪೆಂಡ್ ಆಗಿದ್ದಾರೆ. ಸುಮಾರು ಜನ ಪೊಲೀಸರು ಜೈಲಿಗೆ ಹೋಗಿದ್ದಾರೆ. ಒಟ್ಟಾರೆ ಜನರ ಕಣ್ಣಲ್ಲಿ ಪೊಲೀಸರು ಸಣ್ಣವ್ರು ಆಗ್ತಾಯಿದ್ರಲ್ಲ ಅನ್ನೋದು ಬೇಜಾರು. ಇಲಾಖೆಯಿಂದ ಕತ್ತರಿಸ್ಬಿಟ್ಟು ಗ್ಯಾಂಗ್ರೀನ್ ಅಂತ ಕರಿಬೇಕು ಅವ್ರನ್ನ. ಸರ್ ಇದನ್ನ ಯಾರು ಮಾಡಬೇಕು ಸರ್? ಇದನ್ನ ಪತ್ತೆ ಹಚ್ಚಿ ಮಾಡುವಂಥದ್ದು ಯಾರು? ನಾವೇನು ಮಾಡೋಕ್ಕಾಗೋದೇ ಇಲ್ಲ. ಅಲ್ಲಿ ನೀವು ಒಬ್ಬನ್ನ ಮರ್ಡರ್ ಕೇಸ್ನವನು ತಂದು ಲಾಕಪ್ ಹಾಕೋಕ್ಕಾಗೋದಿಲ್ಲ. ಬಿಡ್ರಿ, ಬೆಳಗ್ಗೆ ಬರ್ತಾನೆ ಅವನು. ಇವನು ಹುಚ್ಚ ಅಂದರೆ ಅಲ್ಲಿ ಕರೆಕ್ಟ್ ಮನುಷ್ಯ ಅವನು ಅಂತ. ಇವನು ಹುಚ್ಚ ಅಂತ ಯಾರು ಕರೀತಾನೋ ಈಸ್ ಎ ಸಕ್ಸಸ್ಫುಲ್ ಪೊಲೀಸ್ ಆಫೀಸರು. ನಾವೆಲ್ಲರೂ ಒಂದೇ ಕಂಪಾರ್ಟ್ಮೆಂಟಲ್ಲಿ ಇವ್ರಿಗೆ ಆಗ್ಬಿಡ್ತದಾ? ಶಿವಚಂದ್ರಗಳಿಗೂ ಹೇಳ್ದಂಗೆ ಅಬ್ಬಾ ಎಲ್ಲ ಸರಿ ಹೋಗ್ಬಿಟ್ರಪ್ಪ, ಏನರಪ್ಪ ಎಲ್ಲ ಬಿಟ್ಬಿಟ್ರೋ, ಮಚ್ಚು ಗಿಕ್ಕು ಎಲ್ಲ ತೊಗೊಂಡೋಗ್ಬಿಟ್ಟು ಅಲ್ಲೆಲ್ಲರೂ ತೊಗೊಂಡು ಒಳಗೆ ಹಾಕ್ಬಿಟ್ಟು ಹಂಗೆ ಎಲ್ಲ ಪೂಜೆ ಮಾಡ್ಕೊಂಡು ಬಂದ್ಬಿಟ್ರಪ್ಪ, ಹಂಗೆ ಹೋಗ್ಬಿಟ್ಟು ದೇವ್ರಿಗೆ ಕೇರಳಗೆಲ್ಲ ಹೋಗ್ಬಿಟ್ಟು ಬಂದ್ಬಿಡಿ ಅಂತ ಹೇಳೋಕ್ಕಾಯ್ತದ ಅವ್ರಿಗೆ? ಇವ್ರಿಗೆ ಬಾರಿಸೋರಿಗೆ, ಡಮರುಗ ಬಾರಿಸೋರಿಗೆ ಬಾರಿಸಲೇಬೇಕು. ಹಂಗೆ ಸುಮ್ಮನೆ ಪೊಲೀಸಿಂಗ್ ಆಗಲ್ಲ. ಮಂತ್ರಿಕೆ ಮಾವಿನಕಾಯಿ ಬಿಡಲ್ಲ. ಅಯ್ಯೋ ರಾಮ, ಎದ್ರಿ ಗಡ ನಡುಕ್ತಾರೆ ಮುಂಡೆ ಮಕ್ಕಳು. ನಾನು ನೋಡಿದ್ದೀನಲ್ಲ. ಪೊಲೀಸ್ ಅಂತ ಬಂದ್ಬಿಟ್ಟಾದ್ಮೇಲೆ ಎದುರು ಪ್ರಶ್ನೆನೇ ಇಲ್ಲ. ತೆಗೆದ್ಬಿಟ್ಟಂತ ಮೂಲೆಗೆ ಎದುರಿಕೆ ಪದರಿಕೆ ಎಲ್ಲನೂ ತೊಗೊಂಡೋಗ್ಬಿಟ್ಟು ಊತ ಹಾಕೊಡ್ಬೇಕು ತಿಪ್ಪೆ ಒಳಗಡೆ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಆಫೀಸರ್, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ನಮ್ಮ ಜೊತೆಗಿದ್ದಾರೆ ನಿವೃತ್ತ SP SK ಉಮೇಶ್ ಸರ್. ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓ, ಕರೆಂಟ್ ಹೋಯ್ತಾ? ನೋ ಪ್ರಾಬ್ಲಮ್, ಸ್ವಲ್ಪ ದಿನ ಅಷ್ಟೇ, ನಮ್ಮದೇ ಕರೆಂಟ್ ಬರುತ್ತೆ. ನಾವು ಇತ್ತೀಚೆಗೆ ಒಂದು ವಿಡಿಯೋ ನೋಡಿದ್ವಿ. ಏನು ವಿಡಿಯೋ ಅಂತಂದರೆ ಅದರಲ್ಲಿ ಒಂದು ದಾವಣಗೆರೆ ಹುಡುಗಿ ಎಣ್ಣೆ ಹೊಡೆದು ಪೊಲೀಸರು ಬೈತಾ ಇರೋದನ್ನು ನೋಡಿದ್ವಿ. 500 ರೂಪಾಯಿ ಕೊಟ್ಟರೆ ನೀವು ಬರ್ತೀರಾ ಅನ್ನೋ ಥರದ್ದೊಂದು. ಕೆಳಗಡೆ ಸುಮಾರು ಕಮೆಂಟ್ಗಳನ್ನೂ ಕೂಡ ನೋಡಿದೆ. ಸರಿಯಾಗೇ ಹೇಳಿದಾಳೆ ಅಂಥೇಳಿ ಸುಮಾರು ಜನ ಅದನ್ನು ಸಪೋರ್ಟ್ ಮಾಡ್ತಾ ಇರೋದು ನೋಡಿದ್ವಿ. ಅದಾದಮೇಲೆ ಮಡಿವಾಳ ಪೊಲೀಸರು ಕೇರಳ ವ್ಯಾಪಾರಿಗಳನ್ನು ಏನಿಲ್ಲಿ ವ್ಯಾಪಾರಕ್ಕೋಸ್ಕರ ಬಂದಿದ್ದು ಅಲ್ಲಿ ಹೋಗಿ ಅವ್ರ ಮೇಲೆ ರೇಡ್ ಥರ ಮಾಡಿ ಆ ಒಂದು ದುಡ್ಡನ್ನು ಲಪಟಾಯಿಸಿರೋದು, ಲೂಟಿ ಮಾಡಿರೋದನ್ನು ನಾವು ನೋಡಿದ್ವಿ. ಆಮೇಲೆ KP ಅಗ್ರಹಾರದಲ್ಲಿ ಕೂಡ ಇದೇ ಥರದ ಲೋಕಾಯುಕ್ತ ರೇಡ್ ಆಗಿ ಅಲ್ಲಿ ಕೂಡ ಪೊಲೀಸ್ ಅರೆಸ್ಟ್ ಆಯಿತು. ಇದು ಸುಮ್ಮನೆ ಒಂದಷ್ಟು ಎಕ್ಸಾಂಪಲ್ಗಳು ಹೇಳ್ತಾ ಇರೋದು. ಸುಮಾರು 500ಕ್ಕೂ ಹೆಚ್ಚು ಜನ ಕಳೆದ 1 ವರ್ಷದಲ್ಲಿ ಸಸ್ಪೆಂಡ್ ಆಗಿದ್ದಾರೆ. ಸುಮಾರು ಜನ ಪೊಲೀಸರು ಜೈಲಿಗೆ ಹೋಗಿದ್ದಾರೆ. ಯಾರು ಅಪರಾಧಿಗಳನ್ನ ಕ್ರಿಮಿನಲ್ಗಳನ್ನ ಜೈಲಿಗೆ ಹಾಕಬೇಕೋ ಅಂಥವರೇ ಹೋಗಿ ಈಗ ಜೈಲಲ್ಲಿ ಮುದ್ದೆ ಮುರಿಯುವಂಥ ಪ್ರಸಂಗ ಬಂದಿದೆ. ಅಂದರೆ ಬೇಲಿ ಎದ್ದು ಹೊಲ ಮೇಯುವಂಥ ಒಂದು ಸ್ಪಷ್ಟ ಉದಾಹರಣೆ ಇಲ್ಲಿ ನಮಗೆ ಕಾಣಿಸ್ತಾ ಇದೆ. ಸೊ ಮೊದಲೇ ಪೊಲೀಸರ ಬಗ್ಗೆ ಜನರಿಗೆ ಅಸಮಾಧಾನ ಇದೆ. ಜನರಿಗೊಂಥರ ಇವರು ನಮಗೆ ದೊಡ್ಡ ಇವ್ರನ್ನ ಬಿಡ್ತಾರೆ, ನಮಗೆ ಸಣ್ಣವ್ರನ್ನೆಲ್ಲ ಹಿಡಿತಾರೆ, ನಾವು ರೋಡಲ್ಲಿ ಹೋಗ್ಬೇಕಾದ್ರೆ ನಮ್ಮನ್ನು ಹಿಡಿತಾರೆ, ಈ ಥರದ್ದೆಲ್ಲ ಸುಮಾರು ಕಂಪ್ಲೇಂಟ್ಗಳಿದೆ. ಅದ್ರ ಮಧ್ಯದಲ್ಲಿ ಈ ಥರದೊಂದು ಆಗ್ತಾ ಇರೋದು ನಿಜಕ್ಕೂ ಪೊಲೀಸನ ಇಮೇಜ್ ಏನಿದೆ ಅದಕ್ಕೆ ದೊಡ್ಡ ಡೆಂಟ್. ಇದು ಡೆಂಟ್ ಅಲ್ಲ, ಇದು ಫುಲ್ ಒಳಗಡೆ ಹೋಗ್ಬಿಟ್ಟಿದೆ. ಇದು ಡೆಂಟ್ ಆದರೆ ಹೆಂಗಾದರೂ ಮಾಡ್ಬೋದು. ಇದು ವೆಹಿಕಲೇ ಡ್ಯಾಮೇಜ್ ಆಗಿಬಿಟ್ಟಿದೆ. ಆ ಥರದ ಪೊಲೀಸ್ ವೆಹಿಕಲ್ ಡ್ಯಾಮೇಜ್ ಆದಂಗೆ ಆಗ್ಬಿಟ್ಟಿದೆ. ಸೊ ಈ ಬಗ್ಗೆ ಸರ್, ಉಮೇಶ್ ಸರ್, ತಾವು ಏನು ಹೇಳ್ತೀರಿ? ಈ ಥರದ ಪ್ರಸಂಗಗಳು ಏನು ನಡೀತಾ ಇದೆ ಅಲ್ವಾ? ಒಟ್ಟಾರೆ ಜನರ ಕಣ್ಣಲ್ಲಿ ಪೊಲೀಸರು ಸಣ್ಣವ್ರು ಆಗ್ತಾಯಿದ್ರಲ್ಲ ಅನ್ನೋದು ಬೇಜಾರು. ಹೌದು. ತಾವು ನೋಡಿ, ಬೇಲಿ ಎದ್ದು ಹೊಲ ಮೀ ಅನ್ನುವಂಥ ಏನು ಗಾದೆ ಇದೆಯಲ್ಲ ಸರ್, ಸತ್ಯವಾದಂಥದ್ದು. ನಾವೆಲ್ಲ ಯಾಕೆ ಬೇಲಿ ಹಾಕ್ಕೊಳ್ಳೋದು? ಏನು ಕಾಡು ದನ ಬರದೇ ಹೋಗಲಿ, ಕಾಡು ಪ್ರಾಣಿ ಬಂದು ತಿಂದೇ ಹೋಗಲಿ, ನಮ್ಗೆ ಅಷ್ಟೋ ಇಷ್ಟೋ ಸಿಕ್ಕಲಿ, ನಮ್ಮ ರಕ್ಷಣೆಗೆ ಬೇಲಿ ಹಾಕ್ಕೊಂಡಿರ್ತೀವಿ, ಬೇರೆ ಯಾರು ಕಳ್ಳರುಗಳು ಬರಬಾರ್ದು ಅಂತೇಳಿ ಅಂತ. ಅದೇ ಎದ್ದುಬಿಟ್ಟು ಇಡೀ ಹೊಲ ಎಲ್ಲ ಮೇಯ್ಕೊಬಿಡ್ತದೆ ಅನ್ನುವಂಥ ಒಂದು ಮಾತುಕತೆ ಇದೆಯಲ್ಲ, ಅದು ಸಮಾಜನ ತಿನ್ಬಿಡುವಂಥದ್ದು. ಆ್ಯಕ್ಚುಲಿ ನೋಡಿ, ಈಗ ಪ್ರಪ್ರಥಮವಾಗಿ ಸಮಾಜದ ರಕ್ಷಣೆಗೆ ಬರ್ತಕ್ಕಂಥದ್ದು ಪೊಲೀಸ್ ವ್ಯವಸ್ಥೆನೇ. ಇನ್ಯಾವುದೇ ಅದು ಬಿಟ್ಟು ಬೇರೆ ಇನ್ಯಾವ ವ್ಯವಸ್ಥೆನೂ ಇಲ್ಲ. ನಿಮಗೆ ಏನಾದರೂ ಆದರೆ ಸಮಾಜದ ರಕ್ಷಣೆಗೆ, ಸಾಮಾಜಿಕ ರಕ್ಷಣೆಗೆ, ಮತ್ತು ಯಾರೇ ಒಬ್ಬ ಮನುಷ್ಯ ನಾಗರಿಕನಿಗೆ ರಕ್ಷಣೆಗೆ ಇಮ್ಮಿಡಿಯೇಟಾಗೆ ಬರ್ತಾರೆ. ಇವರು ಸರ್ಕಾರದಿಂದ ನೇಮಕ ಆಗಿದ್ದಾರೆ, ಸರ್ಕಾರದ ಕೆಳಗಡೆ ಕೆಲಸ ಮಾಡ್ತಾರೆ. ಆಮೇಲೆ ನನ್ನ ರಕ್ಷಣೆಗೆ ಇದ್ದೇ ಇರ್ತಾರೆ. ನಾನು ನ್ಯಾಯವಾಗಿದ್ದರೆ ನನ್ನ ಪರ ಇರ್ತಾರೆ, ನ್ಯಾಯ ಇಲ್ಲ ಅಂದರೆ ನಮ್ಮ ಪರ ಇರಲ್ಲ ಅನ್ನುವಂಥ ಒಂದು ಏನು ಪ್ರಚಲಿತವಾದಂಥ ಸಂದೇಶ ಸಮಾಜದಲ್ಲಿ ಹರಿದಾಡ್ತಾ ಇದೆ. ಹೌದು, ಮುಂದೇನೂ ಹರಿಯುತ್ತೆ, ಈಗಲೂ ಹರಿದಾಡ್ತಾ ಇದೆ, ಹಿಂದೆನೂ ಇತ್ತು. ಆದರೆ ಇದ್ರ ಮಧ್ಯೆ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ನಾವುಗಳು, ಪೊಲೀಸವರು, ಪೊಲೀಸ್ ವರ್ಗ, ಪೊಲೀಸ್ ಅಧಿಕಾರಿಗಳ ವರ್ಗ, ಪೊಲೀಸರ ಅಧಿಕಾರಿ ವರ್ಗ ಎಲ್ಲಿ ಮಟ್ಟಿಗೆ ಕೆಲಸ ಮಾಡ್ತೀವಿ? ಒಂದು ಕಾನ್ಸ್ಟೇಬಲ್,
ಪೊಲೀಸ್ ಠಾಣೆಯಲ್ಲಿ ರಿಕ್ರೂಟ್ ಆದಂಥವ್ರು. ಅದಾದಮೇಲೆ ಅವ್ರಿಗೊಂದು ಪ್ರಮೋಷನ್ ಸಿಕ್ಕಿದ್ರೆ ದಫೇದಾರ್, ಹೆಡ್ ಕಾನ್ಸ್ಟೇಬಲ್ ಅಂತ ಕರಿತೀವಿ. ಹೆಡ್ ಕಾನ್ಸ್ಟೇಬಲ್ ಪ್ರಮೋಷನ್ ಸಿಕ್ಕಾದ್ಮೇಲೆ ASA ಅಂತ ಕರಿತೀವಿ, ಅವರು ಒಂದು ಸ್ಟಾರು. ಅದಾದಮೇಲೆ ಡೈರೆಕ್ಟಾಗಿ ಬರ್ತಕ್ಕಂಥವ್ರು ಸಬ್ ಇನ್ಸ್ಪೆಕ್ಟರ್ಗಳು, ಅಂದರೆ ರಿಕ್ರೂಟ್ಮೆಂಟ್ ಆಗಿ ಅವರೆಲ್ಲ ಡಿಗ್ರಿ ಆಗಿರುತ್ತೆ, ಕಾಂಪಿಟೇಟಿವ್ ಎಕ್ಸಾಮ್ ಬರೆದು ಸಬ್ ಇನ್ಸ್ಪೆಕ್ಟರ್ ಆಗಿ ಬರ್ತಾರೆ. ಅದಾದಮೇಲೆ ನೆಕ್ಸ್ಟು ಅವ್ರಿಗೆ DSP ಆಗೋ ACP ಆಗೋ ಅದಾದಮೇಲೆ SP ಪ್ರಮೋಷನ್ ಆಗ್ತಕ್ಕಂಥ ಒಂದು ಕೆಲಸ ಮಾಡುವಂಥ ವರ್ಗ. ಅದ್ರ ಮೇಲೆ ಯಾರೂ ಕೆಲಸ ಮಾಡಲ್ಲ. ಮ್ಯಾಕ್ಸಿಮಮ್ ಕೆಲಸ ಮಾಡ್ತಕ್ಕಂಥದ್ದೇ DSPವರೆಗೂ ಇಲ್ಲ ACPವರೆಗೂ. ಬೆಂಗಳೂರಲ್ಲಿದ್ದರೆ ACP, ಆಚೆ ಇದ್ದರೆ DSP ವರ್ಗ ಅದೇ ಥರನೇ ಕರೀದು. ಯಾಕಂದರೆ ಅಲ್ಲಿ SP ಅಂತ ಇರ್ತಾರೆ ಡಿಸ್ಟ್ರಿಕ್ಟ್ಗಳಲ್ಲಿ, ಆ ಕಾರಣಕ್ಕೆ DSP ಅಂತ ಕರೀತಾರೆ. ಇಲ್ಲಿ ಕಮಿಷನರೇಟ್ DCP ಇರೋದ್ರಿಂದ ACP ಅಂತ ಬೆಂಗಳೂರು ಸಿಟಿನಲ್ಲಿ ಕರೀತಾರೆ. ಅಲ್ಲಿ SP ಅಂತ ಆಚೆ ಹೋದರೆ ಅವ್ರು SP ಇರ್ತಾರೆ, ಅವರು ಇಲ್ಲಿ ಬೆಂಗಳೂರು ಸಿಟಿಗೆ ಬಂದರೆ DCP ಅಂತ ಕರೀತಾರೆ ಕಮಿಷನರೇಟಲ್ಲಿ. ಇಷ್ಟೇ, ಬೇರೆ ಏನು ವ್ಯತ್ಯಾಸ ಏನಿರಲ್ಲ. ಇದ್ರ ಮಧ್ಯೆ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಯಾರು, ಮ್ಯಾಕ್ಸಿಮಮ್ DCPವರೆಗೂ ಸಹ ಯೂನಿಟ್ ಆಫೀಸರ್ ಅಂತ ಕರಿತೀವಿ ನಾವು. ಅವರು IPS ಅವರೊಬ್ಬರು ಇರ್ತಾರೆ, ಅದ್ರ ಕೆಳಗಡೆ ACPಗಳು ಒಂದು 4 ಜನ ಇರ್ತಾರೆ, ಅದ್ರ ಕೆಳಗಡೆ ಒಂದು 15-14 ಪೊಲೀಸ್ ಸ್ಟೇಷನ್ ಇರ್ತವೆ. ಹೀಗೆ ಒಂದು ಸಣ್ಣ ಒಂದು ಇದರಲ್ಲಿ ಕೆಲಸ ನಡ್ಕೊಂಡು ಹೋಗ್ತಾ ಇರ್ತದೆ. ಈ ಥರದ 7-8 ಯೂನಿಟ್ಗಳು ಇಡೀ ಬೆಂಗಳೂರು ನಗರದಲ್ಲಿ ಒಂದು ಸರಪಳಿ ಆಕಾರದಲ್ಲಿ ಲಿಂಕ್ ಇಟ್ಕೊಂಡು ಒಂದೇ ಮನೆ ಅನ್ನೋ ಥರದಲ್ಲಿ ಪೊಲೀಸ್ ಕೆಲಸ ನಡೀತಾ ಇರ್ತದೆ. ಇಷ್ಟು ಪೊಲೀಸ್ ಕೆಲಸ ನಡೀತಾ ಇರುವಂಥ ಸಮಯದಲ್ಲಿ ಈ ಒಳಗಡೆ ಕೆಲವಷ್ಟೆಲ್ಲ ಕೆಲಸ ಮಾಡುವಂಥ ಭಾಳ ಇಂಪಾರ್ಟೆಂಟ್ ಜಾಗದಲ್ಲಿ ಕೂತ್ಕೊಂಡಿರ್ತಕ್ಕಂಥ ಏನು ಈ ಕ್ಯಾನ್ಸರಸ್ ಕಣಗಳು, ಅಂದರೆ ಎಲ್ಲ ಇಲ್ಲ. ಈಗ ಎಲ್ಲ ಮನುಷ್ಯರಿಗೂ ಕ್ಯಾನ್ಸರ್ ಬಂದುಬಿಡ್ತು ಅಂತಂದರೆ ಹಾಸ್ಪಿಟ್ಲಲ್ಲಿ ತರೋದು ಖಂಡಿತವಾಗ್ಲೂ ಹಂಗಿಲ್ಲ. ಸಮಾಜದಲ್ಲಿ ಕ್ಯಾನ್ಸರ್ಗಳು ಬರ್ತಾನೆ ಇದ್ದಾವೆ, ಮನುಷ್ಯ ಸಾಯ್ತಾ ಇರ್ತಾರೆ, ವಾಸಿ ಆಗ್ತಾನೆ ಇರ್ತವೆ, ಅದು ಬೇರೆ ವಿಚಾರ. ಅಂಥವು ನಿರಂತರವಾಗಿ ಒಳಗಡೆ ಇರ್ತವೆ. ಇವು ಡ್ಯಾಮೇಜ್ ಮಾಡೋಕ್ಕೆ ಮೊದಲೇ ಇವನ ಪ್ರಿಲಿಮಿನರಿ ಸ್ಟೇಜ್ ಅಂತ ಕರೀತಾರೆ. ಅಂದರೆ ಫಸ್ಟ್ ಸ್ಟೇಜು, ಸೆಕೆಂಡ್ ಸ್ಟೇಜು, ಥರ್ಡ್ ಸ್ಟೇಜು, ಫೋರ್ತ್ ಸ್ಟೇಜು. ಅದನ್ನು ಪತ್ತೆನ ಮೊದಲನೆಯ ಸ್ಟೇಜಲ್ಲೇ ಪತ್ತೆ ಮಾಡಿ ಅವನ ತೆಗೆದುಬಿಟ್ಟು ಆಚೆ ಬಿಸಾಕ್ಬಿಡ್ಬೇಕು. ಮೊದಲನೇ ಸ್ಟೇಜಲ್ಲಿ ಅವುಗಳಿಗೆ ಗೊತ್ತಿದ್ದು ಅವ್ರನ್ನ ಕಾಂಪ್ರಮೈಸ್ ಮಾಡಿಕೊಂಡ್ರೆ ಅವ್ರು ಫೋರ್ತ್ ಸ್ಟೇಜಿಗೆ ಬಂದ್ಬಿಟ್ಟು ಇಡೀ ಈ ವ್ಯವಸ್ಥೆನೇ ಹಾಳು ಮಾಡಿಬಿಡ್ತಾರೆ. ಅಂದರೆ ಏಕ್ದಮ್ ಒಂದೇ ಸಾರಿ ಫೋರ್ತ್ ಸ್ಟೇಜ್ಗೆ ಕಾಣಿಸ್ಕೊಳ್ಳಿಲ್ಲ, ಹಂಗಾಗಲ್ಲ. ಈ ವ್ಯವಸ್ಥೆಯಲ್ಲಿ ಕಂಡೇ ಕಾಣ್ತಾರೆ ಇವ್ರು ಕಳ್ಳರು. ಮೊದಲನೇ ಸ್ಟೇಜಲ್ಲೇ ಪತ್ತೆ ಮಾಡ್ಕೋಬೋದು. ಕ್ಯಾನ್ಸರಸ್ ಆದರೆ 4ನೇ ಸ್ಟೇಜ್ವರೆಗೂ ಗೊತ್ತಾಗಲ್ಲ. ಆದರೆ ಇದರಲ್ಲಿ ಗೊತ್ತಾಗ್ಬಿಡ್ತದೆ. ನಮ್ಮಲ್ಲಿ ಕೆಲಸ ಮಾಡ್ತಾ ಇರ್ತ ಕಡೆ ಟೆಸ್ಟ್ ಮಾಡಿದ್ರೆ ಕ್ಯಾನ್ಸರ್ ಗೊತ್ತಾಗುತ್ತೆ, ಆ್ಯಕ್ಚುಲಿ ಟೆಸ್ಟ್ ಮಾಡಿದ್ರೆ ಅದು ಗೊತ್ತಾಗುತ್ತೆ. ಹಾಗೆ ಇದರಲ್ಲೂ ಸಹ ಅವನನ್ನು ಸೆಕೆಂಡ್ ಸ್ಟೇಜ್ಗೂ ಬಿಡಬಾರ್ದು, ಥರ್ಡ್ಗೂ ಬಿಡಬಾರ್ದು, ಅವ್ನು ಫೋರ್ತ್ಗೆ ಬಂದು ಇಡೀ ಸಿಸ್ಟಮ್ನೇ ಅವನು ಆಕ್ರಮಿಸ್ಕೊತಾವನೆ ಅಂತ ಅನ್ನುವಂಥದ್ದು ಹೋದಾಗ ಏನಾಗುತ್ತೆ ಅಂತಂದರೆ ಅಷ್ಟೊತ್ತಿಗಾಗಲೇ ಕೆಟ್ಟೇ ಹೋಗ್ಬಿಡ್ತದೆ ವ್ಯವಸ್ಥೆ. ನೀವು ಹೇಳ್ದಂಗೆ ಬೇಲಿನೇ ಎದ್ದು ಹೊಲ ಮೇಯುವಂಥ ಪರಿಸ್ಥಿತಿಗೆ ಬರುವಂಥ ಪರಿಸ್ಥಿತಿನೇ ಆಗ. ಅದಕ್ಕೆ ಸ್ಟಾರ್ಟಿಂಗಲ್ಲೇ ಅಂಥವ್ರನ್ನ ನಾವು ಗುರ್ತಚ್ಚಿ ಅವ್ರು ಮಾಡ್ತಕ್ಕಂಥ ಅನಾಹುತಗಳಿಗೆ ಬ್ರೇಕ್ ಹಾಕಿ, ನೀನಿಲ್ಲ ಅಂದರೆ ನಿನ್ನನ್ನು ಆಚೆ ತೆಗೆದು ನಿನ್ನ ಸಸ್ಪೆಂಡ್ ಮಾಡಿ ಡಿಸ್ಮಿಸ್ ಮಾಡಿ ಕಳಿಸ್ಬಿಡ್ತೀವಿ ಅಂತ ಅನ್ನುವಂಥದ್ದು ಖಂಡಿತವಾಗ್ಲೂ ನಡಿಬೇಕಾದಂಥ ಕೆಲಸ. ಎರಡನೇದು ನಗರ. ಸರ್, ಇದನ್ನು ಯಾರು ಮಾಡಬೇಕು ಸರ್? ಇದನ್ನು ಪತ್ತೆ ಹಚ್ಚಿ ಮಾಡುವಂಥದ್ದು ಯಾರು ರೆಸ್ಪಾನ್ಸ್? ಅಂದರೆ ಎಲ್ಲ ಇಡೀ ರಾಜ್ಯದಲ್ಲಿ ಎಲ್ಲಿ ಕೆಲಸ ಮಾಡ್ತಾ ಇರ್ತಾರಲ್ಲ SP ಲೆವೆಲ್ ಆಫೀಸರ್ಗಳು ಮತ್ತು DSPಗಳು ಮತ್ತು ACPಗಳು, ಅವ್ರುಗಳಿಗೆ ಪ್ರತಿಯೊಬ್ಬರಿಗೂ ಗೊತ್ತಿರ್ತದೆ ಇವನು ಕೆಲಸ ಮಾಡುವಂಥವನು, ಇವನು ಕೆಲಸ ಮಾಡಲ್ಲ, ಇವನು ಕಳ್ಳ, ಇವನು ಇಂಥದ್ದಲ್ಕ ಕೆಲಸ ಮಾಡಿದ್ದಾನೆ, ಯಾರು ಕಂಪ್ಲೇಂಟ್ ಹೇಳಿದ್ರೆ ಕಾಂಪ್ರಮೈಸ್ ಮಾಡ್ಕೊಬಿಡ್ತಾರೆ, ಆಮೇಲೆ ಅವ್ನು ಕ್ರಮ ಜರುಗಿಸಲ್ಲ, ಅವ್ನು ಕರೆದು ಎಚ್ಚರಿಕೆ ಕೊಡಲ್ಲ, ಕಾಲಕ್ಕೆ ನೋಡಿ ಹಿಂಗೆ ಮಾಡ್ತಾ ಇದ್ದೆ ನಿನಗೆ, ಆಮೇಲೆ ಅವನೋ ಒಬ್ಬ ಚೋಟ ಮೋಟ ಪೊಲಿಟಿಷಿಯನ್ ಇಟ್ಕೊಂಡಿರ್ತಾನೆ, ಅವನ ಕಡೆಯಿಂದ ಫೋನ್ ಮಾಡಿಸ್ತಾನೆ. ಈ ಥರದವೆಲ್ಲ ಒಳಗಡೆ ಗೋಲಿಯಾಟ ನಡೀತಾ ಇರ್ತವೆ ಪೂರ್ತಿ. ಇದು ಹಿರಿಯ ಅಧಿಕಾರಿಗಳು ಗೊತ್ತಾಗೋದಿಲ್ಲ. ಕೆಳಗಡೆ ನಮ್ಮಂತ ಏನು ಕೆಳಗಡೆ ಕೆಲಸಕ್ಕೆ ಬರ್ತಾ ಇರ್ತೀವಲ್ಲ, ನಮ್ಗೆ ಗೊತ್ತಾಗ್ತಾ ಇರ್ತದೆ ಯಾರ್ಯಾರು ಯಾವ್ಯಾವ ಪ್ರೊಟೆಕ್ಷನ್ಗಳು ತಗೊಂಡು ಅಲ್ಕ ಕೆಲಸ ಮಾಡ್ತಾ ಇದ್ದಾರೆ ಒಳಗಡೆ ಎಲ್ಲ ಅಂತ ಅಂದ್ಬಿಟ್ಟು ಅಂತ. ಅವು ಒಳಗಡೆ ಜಾಸ್ತಿ ಆದಾಗ ಏನಾಗುತ್ತೆ ಅಂದರೆ ಕ್ಯಾನ್ಸರಸ್ ಜಾಸ್ತಿ ಆಗಿಬಿಡುತ್ತೆ. ಒಳಗಡೆಗೆ ಪೊಲೀಸ್ಗೆಲ್ಲ ಒಳಗಡೆಗೆ ಪೂರ್ತಿ ಬಾಡಿಗೆ ಸೇರ್ಕೋವಂಥ ಪರಿಸ್ಥಿತಿ ಬಂದ್ಬಿಡ್ತದೆ. ಆವಾಗಲೇ ಅಲ್ಲಲ್ಲೇ ಅವ್ರಿಗೆ ಸರಿಯಾಗಿ ಬ್ರೇಕ್ ಕೊಟ್ಕೊಂಡು ಆ ಯೂನಿಟ್ ಆಫೀಸರ್ಗಳು ಅವ್ರಿಗೆ ಸರಿಯಾಗಿ ರಿಪೇರಿಗಳು ಮಾಡ್ಕೊಂಡು ಬಂದ್ಬಿಟ್ರೆ ಇಂಥ ಉಗ್ರವಾದಂಥ ತೀರ್ಮಾನ ಮಾಡ್ಕೊಳ್ಳೋಕೆ ಬರಲ್ಲ ಅವರು. ಪೊಲೀಸ್ ಆಮೇಲೆ ಯಾರಿಗಾರ ಕೇಳಿ, ಯಾರೇ ಸಾರ್ವಜನಿಕರು ಕೇಳಿ, ಇಲ್ಲಪ್ಪ ಪೊಲೀಸವ್ರು ಇಲ್ಲ ಅಂದ್ರೆ ಆಗಲ್ಲ, ಪೊಲೀಸವ್ರು ಕೆಲಸ ಮಾಡ್ತಾರೆ, ಹೋಗಯ್ಯ ನೀನು ಹೋಗಿ ನೀವು ಅಲ್ಲಿ ಕಂಪ್ಲೇಂಟ್ ಕೊಡೋಗಿ ಅಂತ ಹೇಳಿದ್ರೆ, ಎಲ್ಲಿ ಸರ್ ದುಡ್ಡು ಕೊಟ್ಟರೆ ಮಾತ್ರ FIR ಆಗ್ತಾರೆ ಅಂತ. ನೀವು 100ಕ್ಕೆ 99 ಭಾಗ ಅದೇ ಅಂತಾರೆ. ನಮ್ಗೆ ಅವಾಗ ಬಹಳ ಬೇಜಾರಾಗೋಯ್ತದೆ. ಏನಾದ್ರು ಹಿಂಗಂತಾರೆ ಜನ. ಅಲ್ಲಪ್ಪ ನೀನು ಯಾಕಯ್ಯ ಹಿಂಗೆ ಅಂದ್ಬಿಡ್ತೀನಿ, ನಿನಗೇನಾದ್ರು ಎಕ್ಸ್ಪೀರಿಯೆನ್ಸ್ ಆಗಿದೆಯಾ? ಯಾರ್ದೋ ಮಾತು ಕಟ್ಕೊಂಡಲ್ಲಪ್ಪ, ನೀನು ಯಾವುದೋ TV ನೋಡ್ಬಿಟ್ಟಲ್ಲಪ್ಪ, ನೀನು ಒಂದು ಎಕ್ಸ್ಪೀರಿಯೆನ್ಸ್ ಮಾಡಿ ಯಾವತ್ತಾದರೂ ಹೋದಾಗ, ನೀನು ಪಾಸ್ಪೋರ್ಟ್ಗೆ ಹೋದಾಗ, ಇನ್ನೇನಕ್ಕೋ ಹೋದಾಗ, ನೀನು ಟ್ರಾಫಿಕ್ನವ್ರು ನಮ್ಮ ಹತ್ರ ತರಬೇಡ. ನೀನು ಎಲ್ಲೋ ಹಿಡ್ದೆ ಕಾಸು ಕೊಟ್ಟೆ ಬಿಡಿಸ್ಕೊಂಡ್ರೆ ಅಲ್ಲಿ 400 ರೂಪಾಯಿ ಆಯ್ತದೆ, ನಮ್ಗೆ ಕೊಟ್ಟರೆ 200 ರೂಪಾಯಿ ಆಯ್ತದೆ ಅಂತ ನೀನು ಕಳ್ಳೆ 200 ರೂಪಾಯಿ ಕೊಟ್ಬಿಟ್ಟು ಹೊಟ್ಟೋಯ್ತೀಯ. ಹೆಲ್ಮೆಟ್ ಹಾಕ್ಕೊಂಡಿರಲ್ಲ, ಲೈಸೆನ್ಸ್ ಇರಲ್ಲ, ಏನಿರಲ್ಲ, ಆದರೆ ನೀನು ಭಾಗಿದಾರನೇ ಅಲ್ವಾ? ಆ ಕಾರಣಕ್ಕೆ ಅದಾದಮೇಲೆ ನೀನು ಬೈಯುವಂಥ ಅಧಿಕಾರ ನಿನಗಿರುವುದಿಲ್ಲ. ನೀನು ಹೆಲ್ಮೆಟ್ ಹಾಕಲಿಲ್ಲ, ನೀನು ಎಲ್ಲ ಡಾಕ್ಯುಮೆಂಟ್ ಇಟ್ಕೊಂಡಿಲ್ಲ, ನೀನು ತಪ್ಪು.
ಅವಾಗ ನಿನ್ಗೆ 200 ರೂಪಾಯಿ ಸೇವ್ ಮಾಡ್ದ ಅವನು, ಅವಾಗ ಬೈತೇ ನೀನು 200 ರೂಪಾಯಿ ಕಿತ್ಕೊಬಿಟ್ಟ ಕಳ್ಳ ಅವನು ಅಂದ್ಬಿಟ್ರು ಅಂತ. ತಪ್ಪು ಮಾಡಿಸ್ತವನು ಯಾರು? ನೀನು ಅದಕ್ಕೆ ಜವಾಬ್ದಾರಿ ತಾನೆ. ಇದಕ್ಕೆಲ್ಲ ಈ ಥರದಕ್ಕೆಲ್ಲ ನಾವೆಲ್ಲ ಮನ್ನೆ ಕೊಡೋದಿಲ್ಲ. ಈ ಥರ ಏನು ನೀವೇನು ಅಫೆನ್ಸ್ ಮಾಡ್ಕೊಂಡು ಪೊಲೀಸವ್ರು ಕೆಟ್ಟವರು ಅಂತ ಅಂದಾಗ ಅದು ಬೇರೆ ವಿಚಾರ. ಪೊಲೀಸ್ ಠಾಣೆಗಳಿಗೆ ಹೋದಾಗ ನೀವು ಕಂಪ್ಲೇಂಟ್ಗಳು ರಿಜಿಸ್ಟರ್ ಮಾಡದೇ ಇದ್ದಾಗ, ಆಮೇಲೆ ಪತ್ತೆ ಮಾಡದೇ ಇದ್ದಾಗ, ಆಮೇಲೆ ನಿಮ್ಮನ್ನು ಸರಿಯಾಗಿ ನಡೆಸ್ಕೊಳ್ದೇ ಇದ್ದಾಗ ಪೊಲೀಸ್ ಠಾಣೆಯಲ್ಲಿ ಮಾಡಲೇಬೇಕಾಗ್ತದೆ. ಪೊಲೀಸ್ ಠಾಣೆಯಲ್ಲಿ 2 ವರ್ಗನ ನಾವು ವರ್ಗೀಕರಿಸಲೇಬೇಕಾಗ್ತದೆ. ರೌಡಿಗಳಿಗೆ, ಲೋಫರ್ಗಳಿಗೆ, ಕ್ರಿಮಿನಲ್ಗಳಿಗೆ. ಬನ್ನಿ ಸರ್ ಕೂತ್ಕೊಳ್ಳಿ ಸರ್, ಬೇಗ ಟೀ ತಗೊಬನ್ರೋ, ಕಾಫಿ ತಗೊಬಂದು ಕೊಡ್ರೋ ಅಂತ ಹೇಳೋಕ್ಕಾಯ್ತದಾ? ಆಗೋದೇ ಇಲ್ವಲ್ಲ. ಅವ್ರಿಗೆ ಡಮರುಗ ಅನ್ನುವಂಥದ್ದು ಒಂದು ಇದ್ದೇ ಇರಬೇಕಲ್ಲ, ಹೌದಲ್ವಾ? ಇನ್ನು ಪಾಪ ಕಷ್ಟ ಅಂತ ಬಂದವ್ರಿಗೆ, ನ್ಯಾಯವಾಗಿ ಬಂದವ್ರಿಗೆ ಅವ್ರನ್ನ ಸರಿಯಾಗಿ ಟ್ರೀಟ್ ಮಾಡಿ ಅವ್ರಿಗೆ ತುಂಬಿ ನಾವಿದ್ದೀವಿ, ನೀವೇನು ವಿಶ್ವಾಸ ಅವ್ರನ್ನ ನಮಗೆ ತಗೊಂಡು ನಾವಿದ್ದೀವಿ, ನೀವೇ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ, ಯಾವನು ನನಗೆ ಇನ್ಫ್ಲೂಯೆನ್ಸ್ ಮಾಡೋದು ನೀವೇನು ತಲೆ ಕೆಡ್ಸ್ಕೊಬೇಡಿ, ನಾನಿದ್ದೀನಿ, ಅದು ಹೆಂಗೆ ನಿಮ್ಮ ಸೈಟಿಗೆ ಬರ್ತಾನೋ ಹೋಗಿ, ನಿಮ್ಮ ಮನೆಗೆ ಹೆಂಗೆ ಬರ್ತಾನೋ ಹೋಗಿ, ಅವನು ಒಳಗೆ ಹೆಂಗೆ ಕಳಿಸ್ತಾನೋ ಅವನು, ಅದು ಹೆಂಗೆ ಕಾಂಪೌಂಡ್ ಹೊಡೆದಾಗ್ತಾನೋ ಹೋಗು, ನಾನಿದ್ದೀನಿ, ನಾನು ತೋರಿಸ್ತೀನಿ ಮಜಾನ, ನೀವೇನು ಚಿಂತೆ ಮಾಡಬೇಡಿ ಹೋಗಿ ಅಂತ ಹೇಳುವಂಥ ಇನ್ನೊಂದು ಈ ಕಡೆ ಸೈಡು ಒಂದು ಮಾನವೀಯತೆ ಆದಂಥ ಇನ್ನೊಂದು ಗೋಡೆ ಪಕ್ಕದಲ್ಲಿ ಕೂತ್ಕೊಂಡು ನಾವು ನ್ಯಾಯ ಮಾಡಬೇಕಲ್ಲ. ನಾವು ಎಲ್ಲರೂ ಒಂದೇ ಕಂಪಾರ್ಟ್ಮೆಂಟಲ್ಲಿ ಇವ್ರಿಗೆ ಹೇಳ್ದಂಗೆ ಆಗ್ಬಿಡ್ತದಾ? ಶಿವಶರಣರುಗಳಿಗೂ ಹೇಳ್ದಂಗೆ ಅಬ್ಬಾ ಎಲ್ಲ ಸರಿ ಹೋಗ್ಬಿಟ್ರಪ್ಪ, ಏನರಪ್ಪ ಎಲ್ಲ ಬಿಟ್ಬಿಟ್ರೋ, ಮಚ್ಚು ಕಿಕ್ಕು ಎಲ್ಲ ತೊಗೊಂಡು ಹೋಗ್ಬಿಟ್ಟು ಅಲ್ಲೆಲ್ಲರೂ ತೊಗೊಂಡು ಒಳಗೆ ಹಾಕ್ಬಿಟ್ಟು ಹಂಗೆ ಎಲ್ಲ ಪೂಜೆ ಮಾಡ್ಕೊಂಡು ಬಂದ್ಬಿಟ್ರಪ್ಪ, ಹಂಗೆ ಹೋಗ್ಬಿಟ್ಟು ದೇವ್ರಿಗೆ ಕೇರಳಗೆಲ್ಲ ಹೋಗ್ಬಿಟ್ಟು ಬಂದ್ಬಿಡಿ ಅಂತ ಹೇಳೋಕ್ಕಾಯ್ತದ ಅವ್ರಿಗೆ? ಇವ್ರಿಗೆ ಬಾರಿಸೋರಿಗೆ, ಡಮರುಗ ಬಾರಿಸೋರಿಗೆ ಬಾರಿಸಲೇಬೇಕು. ಹಂಗೆ ಸುಮ್ಮನೆ ಪೊಲೀಸಿಂಗ್ ಆಗಲ್ಲ ನೋಡಿ. ಮಂತ್ರಕ್ಕೆ ಮಾವಿನಕಾಯಿ ಬಿಡಲ್ಲ, ಈ ಜಗತ್ತಲ್ಲಿ ಯಾವತ್ತೂ ಬಿಡಲ್ತು. ಭಾಳ ಪೇಷನ್ಸ್ ಬೇಕು ಮನುಷ್ಯನ ಬುದ್ಧಿವಂತನದಿಂದ. ಒಬ್ಬ ಮನುಷ್ಯನ ಬಾಯಿ ಬಿಡಿಸಿ ಸತ್ಯವನ್ನು ಬಾಯಿ ಬಿಡಿಸ್ಬೇಕು ಅಂತಂದರೆ ಅದು ಅಯ್ಯೋ ಏನಪ್ಪ ಹೊಸ್ದಾಗಿ ಏನಾರ ಕಲ್ತು. ಈ ಸ್ಕಾಟ್ಲ್ಯಾಂಡ್ ಪೊಲೀಸಲ್ಲೂ ರಿಪೇರಿನೇ. ಅಮೇರಿಕಾದೊಳಗಡೆ ಹೋದ್ರೂ ನೀವು ಹೋಮ್ಲ್ಯಾಂಡ್ ಸರ್ವಿಸ್ ಸೆಕ್ಯೂರಿಟಿ ಏನಿರ್ತದ ಅಲ್ಲೂ ರಿಪೇರಿನೇ. ರಿಪೇರಿ ಇಲ್ಲದೆ ಯಾವುದೂ ನಿಮ್ಮ ನೆಲ್ಲಿನೂ ರಿಪೇರಿ ಮಾಡೋಕ್ಕಾಗಲ್ಲ. ರಿಪೇರಿ ಮಾಡಲೇಬೇಕು. ಓಕೆ, ಹಂಗೆ ರಿಪೇರಿ ವಿತೌಟ್ ರಿಪೇರಿ ನೀವೇನೂ ಬಾಯಿಂದ ಎಷ್ಟರ ಮಟ್ಟಿಗೆ ನೀವು ಪೇಷನ್ಸ್ ಇರ್ತದೆ ಹೇಳಿ? ಸತ್ಯ ಬಾಯೇ ಬಿಡಲ್ರು, ಬಿಟ್ಟೇ ಬಿಡ್ತಾರೆ. ಬಟ್ ಪೇಷನ್ಸ್ ಬೇಕು ನಾವು ಅವ್ರನ್ನ ಮಾತಾಡಿಸೋದಕ್ಕೆ. ಅಷ್ಟು ನಮ್ಮಲ್ಲಿ ಸಮಯ ಬೇಕು ಪೊಲೀಸ್ಗೆ. ಈಗಾಗಲೇ ಒಂದು ಮರ್ಡರ್ ಕೂತಿದೆ ಅಂದರೆ ಆಗಲೇ ಇಲ್ಲಿ ಅಯ್ಯೋ ನನ್ನ ಮಗು ರಾತ್ರಿ 2 ಗಂಟೆ ಎಲ್ಲರೂ ಎತ್ಕೊಂಡು ಹೋಗ್ಬಿಟ್ಟ ನಾಣೆ ಆಗ್ಬಿಟ್ಟದೆ ಈಗ ತಲೆ ಮೆಂಟ್ಲಾಗ್ಬಿಡ್ತಾರೆ ಆಫೀಸರ್ಗಳು ಒಳಗಡೆ ಕೂತ್ಕೊಂಡಾಗ. ಇಂಥ ಪರಿಸ್ಥಿತಿನಲ್ಲಿ ಕೆಲಸ ನಾವು ಪೊಲೀಸ್ ಸ್ಟೇಷನ್ಗಳಲ್ಲಿ ಮಾಡ್ತಾ ಇರ್ತಾರೆ. ಆಮೇಲೆ ಇಂಥವರೆಲ್ಲ ಒಳಗಡೆ ಇದ್ದಾಗ ಆಮೇಲೆ ಡೀಲ್ ಮಾಡ್ತೀವಲ್ಲ, ಅವನು ಯಾರೋ ಬರ್ತಾನೆ, ಆಮೇಲೆ ಏನಾಗ್ತದೆ, ಏನಪ್ಪ ಅವ್ನು ಬೈದ, ನಾನು ನೋಡಿದೆ, ನಂದೇನು ತಪ್ಪು, ನಾನು ಬೈದಿದ್ದಕ್ಕೆ, ಆಮೇಲೆ ನಾನು ನೋಡಿದೆ, ಫಸ್ಟ್ ಅವ್ನು ನೋಡ್ದ, ನಾನು ನೋಡೋದಕ್ಕೆ ಅವ್ನು ನೋಡೋದಕ್ಕೆ ಏನೂ ಆಗಲ್ಲ, ಇವ್ನು ತೆಗೆದು ಹೊಡೆದಕ್ಕೆ ಗಾಯ ಆಗೋಯ್ತದೆ, ಇವ್ನು ಹಿಡಿದು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತೀವಿ. ಸರ್ ಅವ್ನು ನೋಡ್ದ ಸರ್ ಅದಕ್ಕೆ ನಾನು ನೋಡಿದೆ ಅಂದರೆ ನೀವು ಅವ್ನ ಮುಖದಲ್ಲಿ ಗಾಯ ಆದಪ್ಪ, ಹೊಡೆದಿದ್ದೆ ನೋಡಯ್ಯ, ಗಾಯ ಆಗೋಗ್ಬಿಟ್ಟದ ಅವನಿಗೆ, ನೀನು ತಾನೇ ಹೊಡೆದಿರೋದು. ಸರ್ ಅವನು ಹೊಡೆದ ಅಂತ, ಎಲ್ಲಿ ಹೊಡೆದ ತೋರಿಸು, ಇಷ್ಟೇ ಕಾನೂನು ಹೇಳೋದು, ಬೇರೆ ಇನ್ನೇನು ಹೇಳಲ್ಲ. ಆ ಕಾರಣಕ್ಕೆ ಇದೆಲ್ಲ ಡಿಫೆನ್ಸ್ ಮೆಕ್ಯಾನಿಸಮ್ ಅಲ್ಲವೇ ಅಲ್ಲ. ಆಮೇಲೆ ಯಾವತ್ತೂ ನೀವುಗಳು ಕೋಪಕ್ಕೆ ಶರಣರಾಗ್ಬಿಡ್ತಿರೋ ಆವತ್ತೆಲ್ಲ ನಿಮ್ಮ ಜೀವನದಲ್ಲಿ ನೀವು ಯಾವತ್ತೂ ಮುಂದೆ ಬರೋಕ್ಕಾಗೋದಿಲ್ಲ. ನೀವು ಯಾವತ್ತೂ ಆವತ್ತಿನ ದಿವಸ ಎಲ್ಲ ಕೆಳಗಿಳಿತೀರಿ, ಮೆಟ್ಲು ಎಷ್ಟು ಹತ್ತಿರ್ತೀರೋ ಅಷ್ಟು ಮೆಟ್ಲು ಕೆಳಗಿಳ್ಕೊಂಡೆ ಪಾತಾಳಕ್ಕೆ ಹೋಗ್ತೀರಿ. ಎಂದೂ ಎಂಥದ್ದೇ ಆಗಲಿ, ನಿಮ್ಗೆ ಏನೇ ಈಗೋ ಹರ್ಟಾಗ್ಬಿಡಲಿ, ಎಂಥ ಪರಿಸ್ಥಿತಿನೇ ಆಗ್ಬಿಡಲಿ, ಏನೇ ಇರಲಿ, ಕಾಂಪ್ರಮೈಸ್ ಮಾಡಿಕೊಂಡು ಭಾಳ ಸಂಯಮದಿಂದ ಆಯ್ತಪ್ಪ ನೀವೇ ದೊಡ್ಡವರು, ನಿನ್ನ ಬಿಟ್ಟರೆ ಇಲ್ಲಪ್ಪ, ಆಯಿತು ನೀನು ಪುಣ್ಯಾತ್ಮ, ನೀವೇ ಸರಿಯಪ್ಪ, ನನ್ನ ತಪ್ಪಾಗ್ಬಿಟ್ಟದೆ ಅಂತ ಅಂದ್ಬಿಟ್ಟು ಅಂತ ಯಾರೂ ಅದನ್ನು ಕಂಟ್ರೋಲ್ ಮಾಡಿಕೊಂಡು ಆ ಸಮಯದಲ್ಲಿ ಈಚೆ ಬರ್ತಾನ ಅವನೇ ಮಹಾನ್ ಬುದ್ಧಿವಂತ. ನನ್ನ ಲೆಕ್ಕದಲ್ಲಿ ಅವ್ರ ಹತ್ರ ಪಾಠ ಕಲಿಬೇಕಷ್ಟೇ. ಎಸ್ ಸರ್, ನೀವು ಒಂದು ಹೇಳ್ತಾ ಇದ್ರಿ ನಗರದಲ್ಲಿ ಒಂದು ವರ್ಡ್ ಯೂಸ್ ಮಾಡಿದ್ರೆ, ಅಂದರೆ ನಾನು ಹೇಳ್ತಿರೋದು ವಾಪಸ್ ನಾವು ಅಂದರೆ ಕೆಟ್ಟ ಪೊಲೀಸ್ ಇರ್ತಾರಲ್ಲ ಅವ್ರನ್ನ ಪತ್ತೆ ಹಚ್ಚೋದ್ರ ಬಗ್ಗೆ ಹೇಳಿದ್ರಿ ಸರ್ ನೀವು. ಅಂದರೆ ಹೆಂಗೆ ಪತ್ತೆ ಹಚ್ಚೋಕೆ, ಯಾರು ಪತ್ತೆ ಹಚ್ಚಬೇಕು ಅಂತ ಹೇಳಿದ್ರಿ. ಸೊ ಸೆಕೆಂಡ್ ಏನೋ ಹೇಳ್ತಾ ಇದ್ರಿ ಸರ್ ನೀವು ನಗರದಲ್ಲಿ ಅಂತ ಏನೋ ಹೇಳ್ತಾ ಇದ್ರಿ. ಅದೇ ನೋಡಿ, ನಾವು ನಗರ ಪೊಲೀಸು, ಹಳ್ಳಿ ಪೊಲೀಸು. ಓಕೆ, ಹಳ್ಳಿ 2 ವಿಧ ಇದೆ. ಓಕೆ, ಹಳ್ಳಿ ಪೊಲೀಸಲ್ಲಿ ನಾವೇನು ಮಾಡೋಕ್ಕಾಗೋದೇ ಇಲ್ಲ. ಅಲ್ಲಿ ನೀವು ಒಬ್ಬನ್ನ ಮರ್ಡರ್ ಕೇಸ್ನವನು ತಂದು ಲಾಕಪ್ ಹಾಕೋಕ್ಕಾಗೋದಿಲ್ಲ. ಬಿಡ್ರಿ, ಬೆಳಗ್ಗೆ ಬರ್ತಾನೆ ಅವನು, ಅದು ಯಾಕೆ ಹಿಡ್ಕೊಂಡು ಮರ್ಡರ್, ಬೆಳಗ್ಗೆ ಬರ್ತಾನೆ ಬಿಡಪ್ಪ, ಎಲ್ಲ ನಮ್ಮವ್ರಿಗೆ ಗೊತ್ತಿರೋರು ಬರ್ತಾರೆ, 7 ಗಂಟೆ ಹಂಗೆ ಬರ್ತಾರೆ, ಅದೇನು ಒಳಗೆ ಹಾಕಿ ಮಲಗಿಸ್ಕೊಂಡು ಸಾಯಿಸ್ತೀರಿ ಅವ್ರನ್ನ ಅಂತಾರೆ. ನೇರಕ್ಕೆ ಮಾತಾಡ್ತಾರೆ. ಇದೇ ಥರನೇ ಒಬ್ಬ ವಾರೆಂಟ್ ಆಗಿರ್ತದೆ ಮರ್ಡರ್ ಕೇಸಲ್ಲಿ, ಜೈಲಿಗೆ ಹೋಗಲ್ಲ ಅವನು, ಇದಕ್ಕೆ ಕೋರ್ಟ್ಗೆ ಹೋಗಲ್ಲ, ವಾರೆಂಟ್ ಆಗಿಬಿಡ್ತೀವಿ, ಕಳಿಸ್ತಾರೆ. ಅವನ್ನ ಕರ್ಕೊಬಂದು ಲಾಕಪ್ಪಲ್ಲಿ ಇಡಬೇಕು, ನಾವು ನಾಳೆ ಪ್ರೊಡ್ಯೂಸ್ ಮಾಡಬೇಕು. ಅವ್ಳಿಗೆ ಏನು ಬೇರೆ ಏನು ಕೆಲಸ ಇಲ್ಲ ನಿನಗೆ,
ನಾನು ತಗೊಂಡು ಆಗಲೇ ಒಳಗೆ ಬೆಳಗ್ಗೆ ರೀಕಾಲ್ ಮಾಡಿಸ್ಕೊತಾನೆ ಬಿಡು, ಲಾಯರ್ ಹತ್ರ ಹೋಗ್ತಾ ಇದ್ದಾನೆ, ನಿಂಗೇನು ಬೇರೆ ಮಾಡೋ ಕೆಲಸವಿಲ್ಲ ಅಂತಾರೆ. ಪೊಲೀಸ ಯಾವ ಮಟ್ಟಕ್ಕೆ ಹಳ್ಳಿನಲ್ಲಿ ಮಾಡ್ಕೊಬಿಟ್ಟವ್ರೆ ಅಂದರೆ ಕಾಲು ಕಸ ಕೇರೆ ಮಾಡಲ್ಲ. ಅಲ್ಲಿ ಪೊಲೀಸ್ ಅನ್ನುವಂಥದ್ದು ಬೆಂಗಳೂರು ನಗರದ ಏನೇನೋ ಒಂದು ಲೆವೆಲ್ ಹವಾ ಇದೆ, ಇಲ್ಲಿಂದ ಹೋಗಲಿಲ್ಲ. ಬೆಂಗಳೂರು ನಗರದಲ್ಲಿದೆ. ನಾವಿದ್ದಾಗ ನಮ್ಮ ಸ್ಟೇಜ್ ಇದ್ದಾಗ ನಾವು ಒಂದು 16 ವರ್ಷಗಳು 20-30 ವರ್ಷ ಮಾಡಾದ್ಮೇಲೆ ಒಂದು ಹವಾ ಅನ್ನುವಂಥದ್ದು ಕ್ರಿಯೇಟ್ ಮಾಡೋಕ್ಕೆ ಭಾಳ ಕಷ್ಟ. ಬೆಂಗಳೂರು ಸಿಟಿನಲ್ಲಿ ಅಸಾಧ್ಯವಾದಂಥ ಕೆಲಸ ಮಾಡಬೇಕು, ಅಸಾಧ್ಯವಾದಂಥ ರೌಡಿಗಳ ವಿರುದ್ಧವಾಗಿ ಕೆಲಸ ಮಾಡಬೇಕು. ಆಮೇಲೆ ಪತ್ತೆ ಆಗದವ್ರ ಕೇಸ್ನ ಪತ್ತೆ ಮಾಡಿ 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 ಚಿತ್ರಾನ್ನ ಮಾಡಿ ಜೈಲಿಗೆ ತುಂಬಬೇಕು. ಆವಾಗ ಅವನ ಹಿಂದೆ ಒಂದು ಹವಾ ಅಂತ ಉಟ್ಕೋತದೆ. ಆವಾಗ ಅಪ್ಪ ಇವನು ಸವಾಸ ಬೇಡಪ್ಪ, ಏನೇ ಅವನು ರಾಕ್ಷಸ ಕಣಯ್ಯ, ಇವನು ಹುಚ್ಚ ಕಣಯ್ಯ, ಅವನು ಪೊಲೀಸು ಅನ್ನುವಂಥದ್ದು ಉಟ್ಕೋಬೇಕು. ಇವನು ಹುಚ್ಚ ಅಂದರೆ ಅಲ್ಲಿ ಕರೆಕ್ಟ್ ಮನುಷ್ಯ ಅವನು ಅಂತ. ಇವನು ಹುಚ್ಚ ಅಂತ ಯಾರು ಕರೀತಾನೋ ಈಸ್ ಎ ಸಕ್ಸಸ್ಫುಲ್ ಪೊಲೀಸ್ ಆಫೀಸರು ಬೆಂಗಳೂರು ಸಿಟಿನಲ್ಲಿ. ಆಗ ಅಂದರೆ 16 ವರ್ಷ ಕೆಲಸ ಮಾಡಿ ಅವ್ನು ನ್ಯಾಯಕ್ಕಿರ್ತಾನೆ ಅಂತ ಹುಚ್ಚ ಅಂದರೆ. ಯಾರ್ದು ಕೇರ್ ಮಾಡಲ್ಲ ಅವನು, ಡೋಂಟ್ ಕೇರ್ ಮಾಸ್ಟ್ರು ಅಂತ. ಆ ಹುಚ್ಚಿನ ಥರನೂ ಆಡಬೇಕು ಒಂದೊಂದು ಸಾರಿ ಪೊಲೀಸ್ ಅಧಿಕಾರಿಗಳು, ಹುಚ್ಚಿನ ಥರನೂ ಆ್ಯಕ್ಟ್ ಮಾಡಬೇಕು. ಮಾಡಿದಾಗ ಒಂಥರ ಸ್ಪ್ಲಿಟ್ ಪರ್ಸನಾಲಿಟಿ ಥರ ವರ್ಕ್ ಆದಾಗಲೇ ಇವನ್ನೆಲ್ಲ ಬಲಿ ಹಾಕೋಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಸರ್, ಬಟ್ ನೀವು ಈಗ ಅಂದರೆ ದಾರಿ ತಪ್ಪೋದಲ್ಲಿ ಸರ್ ಪೊಲೀಸರು ನೋಡಿ ಏನಾಗುತ್ತೆ, ಬೆಂಗಳೂರು ನಗರಕ್ಕೆ ಬರ್ತಾರಲ್ಲ, ಬಂದಾಗ ಹಳ್ಳಿ ಪೊಲೀಸ್ ಮಾಡ್ದಂಗೆ ಬೆಂಗಳೂರು ನಗರದಲ್ಲಿ ಪೊಲೀಸ್ ಕೆಲಸ ಮಾಡೋಕ್ಕಾಗಲ್ಲ ಸರ್. ಮಹಾನ್ ವಿದ್ಯಾವಂತರ ತಾಣ ಇದು. ಆಮೇಲೆ ಪ್ರತಿಯೊಬ್ಬರಿಗೂ ಕಾಂಟ್ಯಾಕ್ಟ್ಗಳಿರ್ತದೆ, ಏನು ಕಾನೂನು ಅಂತ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಇದೇ ಕಾನೂನು ಇದಕ್ಕೆ ಅಂತ ಹೇಳ್ಬಿಟ್ಟು ಅಂಥೇಳಿ ಸೆಕ್ಷನ್ ಹಾಕ್ಕೊಂಡು ಬರ್ತಾರೆ. ಇಲ್ಲಾಂದರೆ ಈ ಕಾನೂನು ಕೆಳಗಡೆ ನೀವು ಕೇಸ್ ರಿಜಿಸ್ಟರ್ ಮಾಡಿ ಅಂತ ಹೇಳ್ತಾರೆ. ಆಮೇಲೆ ಅವ್ರಿಗೆ ಪ್ರತಿಯೊಂದು ಗೊತ್ತಿರ್ತದೆ. ಒಂದು 15-20% ಗೊತ್ತಿಲ್ಲದೆ ಇರ್ಬೋದು, ಇನ್ನು 85% ಪ್ರತಿಯೊಬ್ಬರಿಗೂ ಕಾನೂನು ಗೊತ್ತಿರ್ತದೆ. ನಾನು ತಪ್ಪು ಮಾಡಿದ್ದೀನ, ನಾನು ತಪ್ಪು ಮಾಡಲಿಲ್ಲವ, ನಾನು ಮಾಡಿದರೆ ನನ್ನನ್ನೇನು ಮಾಡ್ತಾರೆ. ಈಗ ಅಕಸ್ಮಾತ್ ಮಾಡಲಿಲ್ಲ ಅಂದರೆ ನನ್ನನ್ನು ಹೇಗೆ ಇದು ಮಾಡ್ತಾರೆ, ಪೊಲೀಸ್ ಸ್ಟೇಷನಲ್ಲಿ ಹೆಂಗೆ ಟ್ರೀಟ್ ಮಾಡ್ತಾರೆ ಅಂತ ಅನ್ನುವಂಥ ಒಂದು ನಿರ್ಧಾರಗಳು ಮಾಡಿಕೊಂಡೇ ಪೊಲೀಸ್ ಠಾಣೆಗೆ ಬರ್ತಾರೆ. ಅದನ್ನು ನೋಡಿ ನಾವು ಸತ್ಯನ ನಾವು ಪೂರ್ಣ ಪ್ರಮಾಣದಲ್ಲಿ ತಿಳ್ಕೊಂಡು ನಾವು ಮುಂದುವರಿಬೇಕು ಯಾವತ್ತೂ ಅಷ್ಟೇ. ಅಂದರೆ ನಾಳೆ ಮುಂದುವರಿಯುವಂಥದ್ದಲ್ಲ, ನೀನು ಎಷ್ಟು ಬೇಗ ಅದನ್ನು ಡೈಜೆಸ್ಟ್ ಮಾಡಿಕೊಂಡು ಯಾರು ವಿರುದ್ಧವಾಗಿ ನೀನು ಹೋಗಬೇಕು, ಎಲ್ಲಿ ಸತ್ಯ ಇದೆ ಅಂತ ಅನ್ನುವಂಥದ್ದು ನೀನು ನೇರವಾಗಿ ಅವ್ರ ಕಡೆಗೆ ನೀನು ಸಪೋರ್ಟ್ ಮಾಡ್ಕೊಂಡು ಹೋದಾಗ ನೀನು ಬೆಳವಣಿಗೆ ಸಾಧ್ಯ ಆಗ್ತದೆ, ಮತ್ತು ನೀನು ಒಳ್ಳೆ ಪೊಲೀಸಾಗಿ ಪರಿವರ್ತನೆ ಆಗೋಕ್ಕೆ ಸಾಧ್ಯ ಆಗ್ತಾ ಇರ್ತದೆ. ಇಲ್ಲಿ ಹಂಗಲ್ಲ, ಅಲ್ಲಿಂದ ಬಂದಿರ್ತಾರೆ ನೋಡಿ, ಅವ್ರಿಗೆ ಏನೂ ಗೊತ್ತೇ ಆಗಲ್ಲ. ಆಮೇಲೆ ಅಲ್ಲಿ ಹೆಂಗೆ ವರ್ಕ್ ಆಗ್ತಾಯಿದೆ ಪೊಲೀಸ್ ಸ್ಟೇಷನಲ್ಲಿ, ಆಮೇಲೆ ರೌಡಿಗಳು ಹೆಂಗೆ ವರ್ಕ್ ಆಗ್ತಾಯಿದೆ, ಅಕ್ಕಪಕ್ಕ ಪೊಲೀಸ್ ಸ್ಟೇಷನ್ ಅವ್ರು ಹೆಂಗೆ ಅವಳಿ ಮಾಡ್ತಾರೆ ನಮ್ಮ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗಳಲ್ಲಿ ಬಂದು. ಅಲ್ಲಿ ಆಮೇಲೆ ಹಳ್ಳಿನಲ್ಲಾದ್ರೆ ಆಗಲ್ಲ, ಇಲ್ಲಿ ಸುಲಭ. ಇಲ್ಲಿಂದ ಬಂದು 5 ನಿಮಿಷಕ್ಕೆ ಇಲ್ಲಿ ಬಂದುಬಿಟ್ಟಿರ್ತಾನೆ. ಇಲ್ಲಿಂದ ಆಗಲೇ ಮುಕ್ಕಾಲು ಗಂಟೆಗೆ ಆಗಲೇ KR-ಪುರ ಹೊರಟೋಯ್ತಾನೆ, ಅಲ್ಲಿಂದಾಗಲೇ ಯಲಹಂಕ ಬಂದುಬಿಡ್ತಾನೆ, ಸೋಲ್ದೇವನಹಳ್ಳಿಗೆ ಬರ್ತಾನೆ, ಸುಬ್ರಹ್ಮಣ್ಯಪುರ ಬಂದುಬಿಡ್ತಾನೆ, ಹಿಂಗೆ ಕಲ್ಗಟ್ಟಪುರ ಬಂದುಬಿಟ್ಟು ಸಾಯಂಕಾಲದೊತ್ತಿಗೆ ಇಲ್ಲಿ ಬಂದುಬಿಡ್ತಾನೆ, ಎಲ್ಲ ವ್ಯವಹಾರ ಮುಗಿಸ್ಕೊಂಡು. ಹಂಗೆ ಇಲ್ಲಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿ ಅಂತ ಅನ್ನುವಂಥದ್ದು ಏನಾದ್ರು ರೂಪಿಸ್ಕೊಂಡು ನಾನೇ ಅದರೊಳಗೆ ನಥಿಂಗ್. ಇಲ್ಲಿ ಬೇಲಿ ಹಾಕೊಂಡು ಕೂತಿರ್ಬೇಕು, ಆಚೆ ಬರ್ತಕ್ಕಂಥವ್ಕೆ ಯಾವ ಬರ್ತಾವೋ ಬಡ್ದು ಬಿಸಾಕಬೇಕು ಒಳಗಡೆಗೆ. ನನ್ನ ಏರಿಯಾ ಸೇಫ್ ಆಗಿರಬೇಕು ಅಂದರೆ ಅಕ್ಕಪಕ್ಕನೂ ಕ್ಲೀನ್ ಮಾಡಬೇಕು, ನಾನು ದಾರಿ ಮಾಡಬೇಕು. ಇದರಲ್ಲೆಲ್ಲ ಹೆಂಗೆ ಒಂಥರ ಈ ಫೈರ್ ಲೈನ್ ಹೊಡಿತಾರೆ ನೋಡಿ ಕಾಡಲ್ಲಿ, ನಾವು ಬೆಂಕಿ ಎತ್ಕೊಬಿಟ್ರೆ ಅಷ್ಟಕ್ಕೆ ಮಾತ್ರ ನಿಂತೋಗ್ಬಿಡ್ಬೇಕು, ಅದು ಮುಂದಕ್ಕೆ ಬರೋಲ್ಲ. ಅದು ಅಲ್ಲಿ ಹುಲ್ಲೆಲ್ಲ ಕಟ್ ಮಾಡಿಬಿಟ್ಟಿರ್ತಾರೆ. ಹಂಗೆ ಆ ಥರ ಕ್ರಿಮಿನಲ್ಗಳಿಗೆ ಫೈರ್ ಲೈನ್ ಮಾಡಾಕ್ಬಿಡ್ಬೇಕು ನಾವು. ಈಗ ಮುಂದಕ್ಕೆ ಹೋಗ್ತು ಅಂದರೆ ಅಲ್ಲಿಂದ ಬಂತು ಅಂದರೆ ಅಲ್ಲಿ ಸಿಗಾಕೊಂಡ್ಬಿಡ್ಬೇಕು. ಇಂಥದ್ದೆಲ್ಲ ಮಾಡಬೇಕು ಅಂದರೆ ಗಟ್ಟಿ ಪೊಲೀಸಿಂಗ್ ಮತ್ತು A ಗ್ರೇಡ್ ಆಫೀಸರ್ಗಳು ಬೇಕು. ಪೊಲೀಸಿಂಗಲ್ಲಿ ಅಧಿಕಾರಿಗಳು A ಗ್ರೇಡ್ ಬೇಕು ಸರ್. A ಗ್ರೇಡು ಏನು ಅಂತಂದರೆ ಅವರು ಒಳ್ಳೆ ರೆಕಾರ್ಡ್ ಇರ್ತದೆ, ಬುದ್ಧಿವಂತರಿರ್ತಾರೆ, ಆಮೇಲೆ ತನಿಖೆಯಲ್ಲಿ ಮಹಾನ್ ಚಾತುರು ಇರ್ತಾರೆ, ಆಮೇಲೆ ಮಹಾನ್ ಧೈರ್ಯ ಬೇಕು ಪೊಲೀಸ್ಗೆ. ಸುಮ್ಮನೆ ಈ ಕೆಲಸಕ್ಕೆ ಧೈರ್ಯ ಇಲ್ಲ ಅಂದರೆ ಅವ್ರ ಕೈಲಿ ಏನೂ ಪ್ರಯೋಜನ ಆಗಲ್ಲ. ಅವರು ಈಚೆನೇ ಎದ್ದು ಬರಲ್ಲ ರಾತ್ರಿ ಹೊತ್ತು. ಇಲ್ಲ ಅವು ಯಾವ್ದಾರ ಪಕ್ಕಕ್ಕೆ ಹೋಗಿ ಜೂರಿ ಶಿಕ್ಷೆನಲ್ಲಿ ಹೋಗ್ಬಿಟ್ಟು ಒಂದು ರೇಡ್ ಮಾಡ್ಕೊಂಡು ಹಿಡ್ಕೊಬರೋಣ ಅಂದರೆ ಅವ್ರು ಜನ್ಮದಲ್ಲಿ ಹೋಗಲ್ರು. ಸಿಟಿ ಬಿಟ್ಟು ಬೆಂಗಳೂರು ಸಿಟಿಯಿಂದ ಆಚೆ ಹೋಗದೇ ಇರುವಂಥ ಅಧಿಕಾರಿಗಳು ನಮ್ಮ ಕಾಲದಲ್ಲೇ ಇದ್ದರು. ಇನ್ನು ಇವಾಗ ಹೆಂಗಿರ್ಬೋದು ಎದುರ್ಕೊಂಡು. ಪುಕ್ಕಲ್ರಂದರೆ ಪುಕ್ಕಲ್ರು ಹೋಗೋದೇ ಇಲ್ಲ ಸ್ಟೇಷನ್ ಬಿಟ್ಟು. ಅಲ್ಲ ಹೊಡೆದು ಬಿಡ್ತಾರೇನೋ, ಅಟ್ಯಾಕ್ ಮಾಡಿಬಿಡ್ತಾನೋ, ಊರವ್ರು ಏನು ಕಲ್ಲಲ್ಲಿ ಹೊಡೆದು ಬಿಡ್ತಾರೇನೋ, ಅಯ್ಯೋ ರಾಮ ಎದ್ರಿ ಗಡ 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 ನಡುಕ್ತಾರೆ ಮುಂಡೆ ಮಕ್ಕಳು. ನಾನು ನೋಡಿದ್ದೀನಲ್ಲ. ಪೊಲೀಸ್ ಅಂತ ಬಂದ್ಬಿಟ್ಟಾದ್ಮೇಲೆ ಎದುರು ಪ್ರಶ್ನೆನೇ ಇಲ್ಲ, ತೆಗೆದುಬಿಟ್ಟಂಥ ಮೂಲೆಗೆ ಎದುರಿಕೆ ಪದರಿಕೆ ಎಲ್ಲನೂ ತೊಗೊಂಡೋಗ್ಬಿಟ್ಟು ಊತ ಹಾಕ್ಕೊಡ್ಬೇಕು ತಿಪ್ಪೆ ಒಳಗಡೆ. ಪೊಲೀಸಿಗೆ ಬರ್ತೀನಿ ಅಂದರೆ ಮಹಾನ್ ಧೈರ್ಯ ಬೇಕು ಪೊಲೀಸ್ಗೆ. ಸರಿನಾ ನಾನು ಮಾಡ್ತಾ ಇರೋದು, ನುಗ್ತಾ ಇರಬೇಕಷ್ಟೇ, ಬೇರೆ ಹಿಂದೆ ಮುಂದೆ ನೋಡೋಕ್ಕೆ ಹೋಗಲೇಬಾರ್ದು. ಹಾಗೆ ಅದೆಲ್ಲ ಬೇಕು. ಅದು ಎಲ್ಲ ಇಲ್ಲದೆ ಇರ್ತಕ್ಕಂಥವ್ರನ್ನ, ಆಮೇಲೆ ಹಿಂದೆ ಯಾವುದೇ ರೆಕಾರ್ಡ್ಗಳನ್ನ ಕೆಡಿಸ್ಕೊಡದೆ ಇರುವಂಥವ್ರು ಬೇಕು ಇಲ್ಲಿಗೆ. ಅಂಥವ್ರನ್ನ ಕರ್ಕೊಂಡು ಬಂದು 100 ಜನ
ಆಯಿತು 110 120 ಪೊಲೀಸ್ ಸ್ಟೇಷನು ಇದ್ದಾವೆ, ಒಂದು 60-70 ಜನ ಕರ್ಕೊಬರ್ಬೋದಲ್ಲ ಒಳ್ಳೆಯವ್ರನ್ನ. ಆಮೇಲೆ ಯಾರು ಕೇಳ್ಬಿಟ್ರೆ ಯಾರಾದರೂ ಹೇಳ್ತಾರೆ ನಿಮ್ಮ SP ನೀವು ಇದ್ದಲ್ಲ ಇಂಥ ಡಿಸ್ಟ್ರಿಕ್ಟಲ್ಲಿ ಯಾರು ಒಳ್ಳೆಯವರು ಇದ್ದರು, ಯಾರು ಮಂಗಳೂರ್ಲು ಕೆಲಸ ಮಾಡಿರ್ತಾರೆ, ಹುಬ್ಳಿ ಧಾರವಾಡ, ಗುಲ್ಬರ್ಗ, ಆಮೇಲೆ ಹೀಗೆ ಕಮಿಷನರ್ ರೇಟ್ಗಳಲ್ಲೆಲ್ಲ ಕೆಲಸ ಮಾಡಿ ಆಮೇಲೆ ಒಳ್ಳೊಳ್ಳೆ ಡಿಸ್ಟ್ರಿಕ್ಟ್ಗಳಲ್ಲೂ ಒಳ್ಳೆ ತನಿಖಾಧಿಕಾರಿಗಳು ಅಂಥವ್ರನ್ನ ಬಟ್ಟಿ ಇಳಿಸ್ಕೊಂಡು ತೊಗೊಬಂದು ಇಲ್ಲಿ ಹಾಕೊಂಡು ನೀವು ಏನಾದರೂ ತಗಲಾಕೊಂಡು ಏನಾರು ಮಾಡಿದ್ರೆ ನಿಮ್ಮನ್ನ ಚಮಡ ಸುಲಿದು ಬಿಡ್ತೀವಿ ಅಂತೇಳಿ ಅವ್ರಿಗೆ ಸರಿಯಾಗಿ ಎದುರಿಸಿ ನೀವು ಕರೆಕ್ಟಾಗಿ ಮಾಡಬೇಕು. ಅದು ಹೆಂಗೆ ಬಲಿ ಹಾಕಿ ಅಂದ್ಬಿಟ್ರೆ ಸರ್ ಬೆಂಗಳೂರು ನಗರನ ನಮ್ಮ ರಾಮರಾಜ್ಯ ಮಾಡ್ಬಿಡ್ಬೋದು 2 ದಿವಸಕ್ಕೆ, ಎರಡೇ ರಾತ್ರಿ ಸಾಕು. ಇನ್ನೇ ದೊಡ್ಡವ್ರು ಏನು ಬೇಕಾಗಿಲ್ಲ, ಆರಾಮಾಗಿ ಅವ್ರು ದೊಡ್ಡವ್ರು ನಮ್ಗೇನು ಕೇಳು ಪ್ರಶ್ನೆನೇ ಬರೋಲ್ಲ. IPSನವರು ನಾವೇ ಎಲ್ಲ ಪೂರ್ತಿ ಕ್ಲೀನಾಗಿ ಕಂಪ್ಲೀಟ್ ಗೊತ್ತಲ್ಲ ನಿಮಗೆ, ಒಂಥರ ಅಮೇರಿಕನ್ ಮಿಷಿನ್ಗಳು ಕುಯ್ಕೊಂಡು ಹೋಗ್ಬಿಟ್ಟು ಏಕ್ದಮ್ ಒಂದೇ ಸರಿ ಇದಕ್ಕೆ ಇದನ್ನು ಧಾನ್ಯ ಎಲ್ಲನೂ ಸುರಿತಾ ಇರ್ತಾವಲ್ಲ ಹಂಗೆ ಮಾಡಿಬಿಡ್ಬೋದು. ಮಿಷಿನ್ ಸಮೇತ ಬಿಟ್ಕೊಂಡು ಆ ಕಡೆ ಕ್ಲೀನ್ ಮಾಡಿಕೊಂಡು ಜಮೀನೆಲ್ಲ ಖಾಲಿ, ರೌಡಿಗಳನ್ನ ಫುಲ್ ಕಂಪ್ಲೀಟ್ ಎಲ್ಲ ಮಟಾಶ್ ಮಾಡಿ ಬಿಸಾಕ್ಬಿಡ್ಬೋದು. ಯಾಕಿಲ್ಲ ಹಂಗೆ ಆಗಲ್ಲ ಅಂದರೆ ಒಂದು ಟ್ರಾನ್ಸ್ಫರ್ ಪಾಲಿಸಿಗಳು. ಸರ್ ಈಗ ಪೊಲೀಸಿಂಗಲ್ಲಿ ಈ ಥರದೊಂದು ಭ್ರಷ್ಟಾಚಾರ ಏನು ನಡೀತದೆ, ದುಡ್ಡಿಗೋಸ್ಕರ ಈ ಥರ ಮಾಡ್ತಿರುವಂಥದ್ದು ನಾವು ನೋಡ್ತಾ ಇದ್ದೀವಲ್ಲ ಸರ್, ಇದರ ಮೂಲ ಎಲ್ಲಿ ಅಂದರೆ ಅವ್ರು ಬಂದಿರೋ ರೀತಿಯೇ ದುಡ್ಡು ಕೊಟ್ಟು ಬರ್ತಾ ಇದ್ದಾರೆ, ಪೋಸ್ಟಿಂಗ್ಗಳೇ ದುಡ್ಡು ಕೊಟ್ಟು ಆಗ್ತಾ ಇವೆ. ಇಂಥದ್ದೇ ನಾವು ಕೇಳ್ತಾ ಇದ್ದೀವಿ ಪ್ರತಿ ಸಲ. ಆಮೇಲೆ ಇದು ಒಂಥರ ಓಪನ್ ಸೀಕ್ರೆಟ್, ಎಲ್ರಿಗೂ ಗೊತ್ತಿದೆ, ಯಾರೂ ಮಾತಾಡಲ್ಲ, ಆ ಥರದ್ದು ಆಗ್ಬಿಟ್ಟಿದೆ. ಅಥವಾ ಮಾತಾಡೋರು ಮಾತಾಡ್ತಾ ಇದ್ದಾರೆ. ಸೊ ಹಿಂಗಿರಬೇಕಾದ್ರೆ ಓಕೆ 1 ಕೋಟಿ 1.5 ಕೋಟಿ ಒಂದೊಂದು ಪೋಸ್ಟಿಂಗಿಗೆ ಇಷ್ಟು ಕೊಡ್ತಾರೆ ಅಂತ ನಾನು ಕೇಳಿದ್ದೀನಿ ಸರ್. ಸೊ ಇದು ಅಂದರೆ ಕಾರಣನ ಸರ್ ಈಗ ಇವರು ಈ ಥರ ಭ್ರಷ್ಟಾಚಾರ ಮಾಡೋದಕ್ಕೆ ದಿಸ್ ಇಸ್ ಒನ್ ಆಫ್ ದ ರೀಸನ್ಸ್ ಅಂತ ನಿಮ್ಗೆ ಅನ್ಸುತ್ತೆ ಸರ್? ಸರಿ ಮಾಡೋದು ಏನಾಗುತ್ತೆ, ಅವ್ರಿಗೆ ದಕ್ಷತೆ ಇರೋದಿಲ್ಲ. ಆ ದಕ್ಷತೆ ಇಲ್ದವರೆಲ್ಲ ಏನು ಮಾಡ್ತಾರೆ, ಆಮೇಲೆ ಅವ್ರಿಗೆ ಅವ್ರ ಇಮೇಜ್ ಇರಲ್ಲ, ನಾನು ಒಳ್ಳೆ ಕೆಲಸ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೆ ಏನೂ ಇರಲ್ಲ ಅವ್ರ ಹತ್ರ. ಅವ್ರುಗಳು ದುಡ್ಡೆಲ್ಲ ತೂಕ ಹಾಕಿ ಪೋಸ್ಟಿಂಗ್ ತೊಗೊಬಿಡ್ತಾರೆ. ಬೇರೆಯವರಾದರೆ ದಕ್ಷತೆ ಇರ್ತಕ್ಕಂಥವ್ರು, ಕೆಲಸ ಮಾಡಿರ್ತಕ್ಕಂಥವ್ರು, ಯಾರಾದರೂ MLAಗಳು ಯಾರು ಗೊತ್ತಿರೋರು ತಗೊಂಡೇ ನೀವು ಬನ್ನಿ ನಮ್ಮ ಇದಕ್ಕೆ ಅಂತ ಹೇಳಿ ಅವರೇ ಕರೆದು ಹಾಕಿಸ್ಕೊಳ್ಳೋರು ಇದ್ದಾರೆ. ಎಲ್ಲ ಭ್ರಷ್ಟತನ ಮಾಡ್ತಾರೆ ಅಂತಿಲ್ಲ, ಕೆಲವು ಜನ ಇದ್ದಾರೆ. ಎಲ್ಲ MLA ದೇಶ ಹಾಳಾಗೋಗ್ಬಿಡ್ತದೆ, ಪ್ರತಿಯೊಬ್ಬರು ಹಂಗೆ ಮಾಡ್ತಾರೆ ಅಂತೆಲ್ಲ ಒಳ್ಳೆ ಕೆಲಸ ಬಯಸ್ತಾರೆ. ನಮ್ಮಲ್ಲಿ ಬಂದರೆ ಯಾವ ರೌಡಿಗಳಿರಬಾರ್ದು, ನನ್ನ ತಲೆನೋವು ಬರಬಾರ್ದು ಬೆಳಗ್ಗೆ ಎದ್ದ ತಕ್ಷಣವೇ. ಇಲ್ಲಾಂದರೆ ತಲೆನೋವು ಇವ್ರಿಗೆ MLAಗಳಿಗೆ ಹೋಗಿ ಬೆಳಗ್ಗೆ ಎದ್ದ ರಾತ್ರಿ ಎಲ್ಲ ಜೀವ ತಿಂತಾರೆ. ಅವ್ರಿಗೆ ಸರಿಯಾಗಿರೋದು ಒಬ್ರು 4 ಜನ ಗೂಟದ ಮಾಸ್ಟರ್ ಕೂತ್ಕೊಬಿಟ್ರೆ ಒಬ್ಬರು ಹೋಗಲ್ಲ ಅವ್ರ ಹತ್ರ, ಅಯ್ಯಪ್ಪ ಬೇಡಪ್ಪ ಸವಾಸ ಅಂತ. ಆ ಮಟ್ಟಕ್ಕೆ ಮಾಡ್ಕೊಳ್ಳುವಂಥದ್ದು ಟ್ರಾನ್ಸ್ಫರ್ ಪಾಲಿಸಿ ಒಳಗಡೆ ಬರುತ್ತೆ. ಟ್ರಾನ್ಸ್ಫರ್ ಪಾಲಿಸಿಲಿ ಏನು, ಇವನ್ನೆಲ್ಲನೂ ಇವರೇ ಹಿಡ್ಕೊಂಡು ಕರ್ಕೊಬರ್ಬೇಕು. ಅವ್ರು ಇನ್ಯಾರ ಹತ್ರನೂ ಹೋಗಿ ಬರಬಾರ್ದು, ಇವರೇ ಪತ್ತೆ ಮಾಡಿ ತೊಗೊಂಡು ಬಂದು ಸ್ಟೇಷನ್ಗಳಿಗೆ ಹಾಕ್ಕೊಂಡ್ರೆ ನನ್ನ ಲೆಕ್ಕದಲ್ಲಿ ಆ ಒಂದು ಸ್ವತಂತ್ರನ ಸರ್ಕಾರ ಕೊಟ್ಟರೆ ಕಮಿಷನರ್ಗೋ ಮತ್ತು DG ಅವ್ರಿಗೋ ನನ್ನ ಲೆಕ್ಕದಲ್ಲಿ ಒಳ್ಳೆಯ ಪೊಲೀಸಿಂಗು. ಬರೀ ನಗರ ಅಂದರೆ ಕಮಿಷನರ್ ರೇಟ್ ಅಂತ ಏನು ಕರಿತೀನಲ್ಲ, ಹುಬ್ಳಿ ಧಾರವಾಡ, ಮಂಗಳೂರು, ಗುಲ್ಬರ್ಗ, ಬೆಳಗಾಂ, ಈ ಥರ ಎಲ್ಲ ಸಿಟಿಗಳು ನಾವೇನು ಕಮಿಷನರ್ ರೇಟ್ನ ಪರ್ಫೆಕ್ಟ್ ಮಾಡಿಬಿಟ್ರೆ ಪೊಲೀಸಿಂಗ್ನ ಇನ್ನೇನು ಅವಶ್ಯಕತೆ ಬೇರೆ. ಇನ್ನೆಲ್ಲೋ ಹಳ್ಳಿಗಳಲ್ಲಿ ಕೆಲವು ಸಲ ನಡೀತಾ ಇರ್ತವೆ, ಅಲ್ಲಿ ರೌಡಿಸಮ್ ಆಗಲ್ಲ, ಅಲ್ಲಿ ಬೇರೆ ಇನ್ನೇನು ಸಣ್ಣ ಪುಟ್ಟ ಅದು ಇದು ಗಲಾಟೆಗಳು ನಡ್ಕೊಳ್ತವೆ. ಅದು ಬಿಟ್ಟು ಗ್ಯಾಂಗ್ ವಾರ್ಗಳು ಅಪರೂಪ ಬೆಳಗಾಂ ಕಡೆ ಆಗುವಂಥ, ಅದು ಬಿಟ್ಟರೆ ಬೇರೆ ಇನ್ನೇನಾಗಲ್ಲ. ಕಮಿಷನರ್ ರೇಟ್ನೇ ಭಾಳ ಭಯಂಕರವಾಗಿ ಟಾರ್ಗೆಟ್ ಮಾಡಬೇಕು, ಮಾಡಿ ಒಳ್ಳೆಯ ಅಧಿಕಾರಿಗಳನ್ನ ತಗೊಬಂದು ಹಾಕ್ಕೊಂಡ್ರೆ ನನ್ನ ಲೆಕ್ಕದಲ್ಲಿ ಈ ಥರ ಸಿಗಾಕೊಂಡು ಜೈಲಿಗೆ ಜೀಪ್ ಸಮೇತ ಹೋಗೋದು, ಯಾರೋ ಬಂದು ಕೂತ್ಕೊಂಡು ಅವನ ಅಲ್ಲಿ ಮೇಲ್ಗಡೆ ಅವನಿಗೆ ಎದುರಿಸ್ಬಿಟ್ಟು ಅವನ ಹತ್ರ ಕಿತ್ಕೊಂಡು ಈ ಥರ ರಾಬ್ರಿಗಳು ಡಕಾಯಿತಿಗಳು ಮಾಡ್ಕೊಂಡು ಹೋಗ್ತಾರಲ್ಲ, ನನ್ನ ಲೆಕ್ಕದಲ್ಲಿ ಈ ಥರ ಕೇಸಿಗೆ ಸಿಗಾಕೊಬಿಟ್ರೆ ಅವ್ರನ್ನ ಮತ್ತು ಇಲಾಖೆಯಲ್ಲಿ ಎಕ್ಸಿಕ್ಯೂಟಿವ್ ಅಂತ ಕರಿತೀವಿ, ಪೊಲೀಸ್ ಠಾಣೆಗೆ ಪೋಸ್ಟ್ ಮಾಡುವಂಥದ್ದು. ಎಲ್ಲಿ ಎಕ್ಸಿಕ್ಯೂಟಿವ್ ಪೋಸ್ಟ್ಗಳು, ನಾನ್ ಎಕ್ಸಿಕ್ಯೂಟಿವ್ಲೇ ಅವನ್ನ ಜೀವನ ಮುಗಿಸ್ಬಿಡ್ಬೇಕು, ಎಂದೂ ಅವನ್ನ ಒಳಗೆ ಬಿಟ್ಕೋಕೆ ಹೋಗ್ಬಾರ್ದು. ಮತ್ತೆ ಇಲ್ಲ ಅಂದರೆ ಮತ್ತೆ ಕ್ಯಾನ್ಸರಸ್ ಮಾಡಿಬಿಡ್ತಾರೆ, ಒಳಗೆ ಬಿಟ್ಬಿಡ್ತಾರೆ ಸರ್. ಒಂದು 3 ವರ್ಷ 4 ವರ್ಷ ಯಾರೂ ಇರಲ್ವಲ್ಲ, ಈ ಒಳಗೆ ಬಂದುಬಿಡ್ತಾರೆ. ಅದು ಮಾನಿಟ್ರ್ ಮಾಡೋರೇ ಇಲ್ಲ, ನನ್ನ ಕೆಲಸ ಮಾನಿಟ್ರ್ ಮಾಡೋರು ಒಬ್ಬರು ಇಲ್ಲ. ನಾನು ಪ್ರೆಸಿಡೆಂಟ್ ಮೇಲೆ ತೊಗೋಬೇಕು ಅಂದ್ರೆ ನಾನೇ ಬರೀಬೇಕು, ಗನ್ಕಾರ್ಯ ನಾನು ಏನೇನು ಕಡ್ದು ಕಟ್ಟೆ ಹಾಕಿದ್ದೀನಿ, ಎಲ್ಲೆಲ್ಲಿ ಏನೇನು ಅಂದ್ಬಿಟ್ಟು ಅಂತ ನಾನೇ ಬರೆದು ನಾನೇ ತಗೊಂಡು ಹೋಗ್ಬೇಕು. ಇಂಥ ವ್ಯವಸ್ಥೆ ಇರಬಾರ್ದು. ನನ್ನ ಕೆಲಸನ ಮಾನಿಟ್ರ್ ಆಗಬೇಕು. ಇವನು ಈ ಕೆಲಸ ಮಾಡೋವನೇ, ಇವನು ಯೋಗ್ಯ, ಇವನು ಪ್ರೆಸಿಡೆಂಟ್ ಮೆಡ್ಲು ತೊಗೊಳಕ್ಕೋ ಚೀಫ್ ಮಿನಿಸ್ಟರ್ ಮೆಡ್ಲು ಮಾಡೋಕ್ಕೋ ಅಲ್ಲೆಲ್ಲ ಹೋಗೋದೇ ಮೇಲೆ ಸರ್ ನನಗೊಂದು ಚೀಫ್ ಮಿನಿಸ್ಟರ್ ಮೆಡ್ಲು ಕೊಡಿಸ್ಬಿಡಿ ಸಾರ್ ಸರಿ ಕೊಡಿಸ್ಬೇಡಿ, ಈಸ್ಕೊಳಪ್ಪ ಒಂದೊಂದು ಚೀಟಿನ. ಇವೆಲ್ಲ ಯಾತಗಬೇಕು? ಈ ಮೆಡ್ಲ್ ಹಾಕ್ಕೊಂಡು ನಾನು ಘನಕಾರ್ಯ ಪೊಲೀಸ್ ಕೆಲಸ ಮಾಡಿದ್ದೀನಿ ಅಂತ ನಿಜವಾಗ್ಲೂ ದೇವರಾಣೆ ಅವಮಾನ ಸರ್ ಅದು. ಅದು ಖಂಡಿತವಾಗ್ಲೂ ನಾವು ಮೆಡ್ಲು ಅಲ್ಲ, ಅವಕ್ಕೆ ಒಂದು ಚಿಟ್ಟೆ ಪೈಸದ ಬೆಲೆನೂ ನಮ್ಮ ಚಿಕ್ಕ ಮಕ್ಕಳು 1ನೇ ಕ್ಲಾಸಲ್ಲಿ LKG ತಗೋತಾವಲ್ಲ, ಅದಕ್ಕೆ 1000 ಪಾಲು ಮೇಲು. ಅದು ಎಲ್ಲೋ ಹಿಡ್ಕೊಂಡು ಯಾವೊಂದೋ ಹಿಡ್ಕೊಂಡು ರೆಕಮೆಂಡ್ ಮಾಡಿಸ್ಕೊಂಡು
ನಮ್ಮನ್ನು ಗುರುತಿಸಿ ನೀನು ಈ ಕೆಲಸ ಮಾಡಿದ್ಯಾ, ನೀವು ಈ ಕೆಲಸಕ್ಕೆ ಕೊಡ್ತಾ ಇದ್ದೀವಿ ಅಂತ ಕೊಡುವಂಥದ್ದು ಇದೆಯಲ್ಲ ಅದು ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ಬಟ್ ಗುರುತಿಸುವಂಥ ಒಂದು ಸಿಸ್ಟಮ್ ಇದೆಯಲ್ಲ. ನಾನಿರೋವರೆಗೂ ಇರಲಿಲ್ಲ ಸರ್, ನಾವೇ ಬರೀತಿದ್ದೋ ಸರ್ ಖಂಡಿತವಾಗ್ಲೂ. ನಾನು ಇಂತಿಂಥ ಘನಕಾರ್ಯ, ಇಂತಿಂಥ ರೌಡಿಗಳು ಹೊಡೆದಾಕಿದ್ದೀನಿ, ಇಂತಿಂಥ ಕಳ್ತನ ಹಿಡಿದಿದ್ದೀನಿ, ಇಂತಿಂಥ ಮರ್ಡರ್ ಕೇಸ್ಗಳು ಪತ್ತೆ ಮಾಡಿದ್ದೀನಿ, ನನಗೆ ಕೊಡ್ರಪ್ಪ ಅಂತ ಕೇಳಿದ್ರೆ ಅಲ್ಲಿ ಅಯ್ಯೋ ಈ ಸರಿ ಬೆಳ್ಳಿ ಕೊಟ್ಬಿಡ್ತೀನಿ, ಯಾರೋ ಎಲ್ಲ ಚಿನ್ನ ಎಲ್ಲ ಮುಗ್ದೋಗ್ಬಿಟ್ಟವೆ ಅಂತ ಅಂದ್ಬಿಟ್ಟು ಬೆಳ್ಳಿನೂ ಇಸ್ಕೊಂಡಿದ್ದೀವಿ. ಹಾಗೆ ಥರ ಪೇಯ್ನ್ ಆಯ್ತದೆ ಸರ್ ಇವೆಲ್ಲ. ಹಾಗೆ ಮಾನಿಟ್ರಿಂಗ್ ವ್ಯವಸ್ಥೆ ಏನಿದೆಯಲ್ಲ, ಅಧಿಕಾರಿಗಳ ಮೇಲೆ ಮಾನಿಟ್ರಿಂಗ್ ನಡೀತದಲ್ಲ, ಒಬ್ಬ ಪೊಲೀಸ್ ಠಾಣೆಯಲ್ಲಿ ಏನು ಮಾಡ್ತಾನೆ ಅಂತ ಅನ್ನುವಂಥದ್ದು ಯೂನಿಟ್ ಆಫೀಸರು ಬರೆದಿದ್ದು ಇವನು ಜನ್ಮದಲ್ಲಿ ಇವನು ಅಯೋಗ್ಯ ಅಂತ ಬರೆದುಬಿಟ್ರೆ ಅವ್ನಿಗೆ ಯಾವ ಮೆಡ್ಲಲ್ಲ, ಅವ್ನ ಕಬ್ಬುಣ ಪೀಸು ಸಿಗಬಾರ್ದು ಬಿಟ್ಟಿ ಮಗನಿಗೆ, ಹಂಗೆ ಬರೆದಿಟ್ಬಿಡ್ಬೇಕು. ಎಂಥದ್ದೇ ಮಾಡಿರಲಿ ಅದಕ್ಕೊಂದು ಬೆಲೆ ಅಂತ ಬರಬೇಕಲ್ಲ. ಒಬ್ಬರು DCP ಯೂನಿಟ್ ಆಫೀಸರ್ ಬರೆದ್ಬಿಟ್ಟು ಕಮಿಷನರ್ ರೇಟಿಗೆ ರವಾನೆ ಮಾಡಿಬಿಡ್ತಾರೆ. ಅದಂದರೆ ಇವನು ಯಾವ ಪ್ರಯತ್ನ ಪಟ್ಟರು ಅದನ್ನ ಅವಾಯ್ಡ್ ಮಾಡಿ ಬಿಸಾಕ್ಬಿಡ್ಬೇಕು. ಅವ್ನು CM 1000 ಸರ ಕರೆದು ಹೇಳಿ ನಥಿಂಗ್ ಡೂಯಿಂಗ್, ಲಿಸ್ಟಲ್ಲಿ ಬರುವಂಗೆ ಇಲ್ಲ ಅವನು ಅಯೋಗ್ಯ, ಅವ್ನು ಕೊಟ್ಟರೆ ಪೊಲೀಸ್ ವ್ಯವಸ್ಥೆ ಹಾಳಾಗೋಯ್ತದೆ ಏನು ಅಂತ ಹೇಳುವಂಥ ದಾಷ್ಟಿಕೆ ಬರ್ತದಲ್ಲ. ಆವಾಗ ಯಾರ್ಯಾರಿಗೂ ಕಳ್ಳರು ಕಾಕರು ಅವ್ರಿಗೂ ಇವ್ರಿಗೆಲ್ಲ ನಾವೇ ಬರ್ಕೊಂಡು ಈಸ್ಕೊಂಡು ಕೊಡಿ ಮೆಡಲ್ಲ ಅಂತ ಅದನ್ನೆಲ್ಲ ಸಾವಿರಾರು ಜನ ಹೇಳ್ತಾರೆ. ಇಂತಹ ಮೆಡಲ್ ತೊಗೊಬಿಟ್ಟಾವ, ಯಪ್ಪ ನಮ್ಗೊಂಥರ ಏನಪ್ಪ ಹಿಂಗೆಲ್ಲ ಮೆಡಲ್ ಬಂದ್ಬಿಟ್ಟಾವಲ್ಲಪ್ಪ, ನಾವೇ ಬರ್ಕೊಂಡು ಕತೆ ಹೇಳ್ಕೋಬಾರ್ದು. ಏನು ಮಾಡೋಕ್ಕಾಗಲ್ಲ ಸರ್, ನಡೀದೆ ಹಂಗೆ. ಅದೊಂಚೂರು ಬದಲಾವಣೆ ಮಾಡಿದ್ರೆ ಮೆಡಲ್ ಅನ್ನುವಂಥದ್ದಕ್ಕೆ ನನ್ನನ್ನು ಗುರುತಿಸಿ ಕೊಡುವುದು ಈ ಮಿಲ್ಟ್ರಿನಲ್ಲಿ ಗುರುತಿಸಿ ಕೊಡ್ತಾರೆ. ಇಂಥ ಆಪ್ರೇಷನ್ ಒಳಗಡೆ ಜೀವನ ಮಾಡಿ ಈ ಥರ ಮಾಡ್ದ ಅದಕ್ಕೆಷ್ಟು ಬೆಲೆ ಅಲ್ವಾ. ಈಗ ನಾವು ಆ ಥರ ಗುಂಡು ಎದೆ ಕೊಟ್ಟು ಏನೂ ಹೋಗಲ್ಲೋ, ಅಪರೂಪ ಗುಂಡಿಗೆ ಎದೆ ಕೊಡುವಂಥ ಯಾವಾಗ ಜೀವನದಲ್ಲಿ ಯಾವತ್ತೋ 1-2 ಸಿಕ್ಬೋದು. ಇನ್ನು ಉಳಿದದ್ದೆಲ್ಲ ಹಿಡಿದೇ ಪತ್ತೆ ಮಾಡುವಂಥದ್ದೇ, ಹೌದಲ್ವಾ. ನಿದ್ರೆಗೆಟ್ಟಿರ್ತೀವಿ, ರಿಸ್ಕಲ್ಲಿ ಕೆಲಸ ಮಾಡಿರ್ತೀವಿ, ಅದೆಲ್ಲ ದಾಖಲಾತಿ ಇರ್ತದೆ. ಅದನ್ನು ಮಾನಿಟ್ರ್ ಅವ್ರು ಮಾಡಬೇಕು. ನಮ್ಮಲ್ಲಿ ACR ಅಂತ ಇರ್ತದೆ, ACR ಆ್ಯನ್ಯುಯಲ್ ಕಾನ್ಫಿಡೆನ್ಷಿಯಲ್ ರಿಪೋರ್ಟ್ ಅಂತ ಇರ್ತವೆ. ಅದು ರಿಟೈರ್ಡ್ ಆಗೋದು ಎಲ್ಲೋ ಇರ್ತಾರೆ ಆಫೀಸರ್ಗಳು, ಅವ್ರ ಹತ್ರ ಹೋಗ್ಬಿಟ್ಟು ಸರ್ ಒಂಚೂರು ಬರ್ಕೊಡಿ ಸರ್, ಗುಡ್ ಅಂತ ಔಟ್ಸ್ಟ್ಯಾಂಡಿಂಗ್ ಅಂತ ಬರ್ಕೊಟ್ಬಿಡಿ ಅಂತ ಹೋಗ್ಬೇಕು ನಾವು. ಇಂಥ ಕೆಟ್ಟ ವ್ಯವಸ್ಥೆ ಎಲ್ಲ ನಾವು ನೋಡ್ಕೊಂಡು ಬಂದಿರ್ತೀವಿ. ಇದಾಗಬಾರ್ದು ಪೊಲೀಸಲ್ಲಿ. ಅಯ್ಯೋ ಕೆಲಸ ಮಾಡಲಿ, ಅವು ಒಂದು ತಿಂಗಳಿಗೊಂದು ಸಾರಿ ಅವ್ನು ಜಾತಕ ಬರೆದು ಬಿಡಬೇಕು. ಇವನು ಅಯೋಗ್ಯ, ಇವನು ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಬರಲ್ಲ, ಆಮೇಲೆ ಇವನು ಕಳ್ಳರ ಜೊತೆ ಶಾಮೀಲಾಗ್ತಾನೆ, ರೌಡಿಗಳ ಜೊತೆ ಶಾಮೀಲಾಗ್ತಾನೆ, ಬರೆದ್ಬಿಟ್ಟು ಅದು ಕಮಿಷನರ್ಗೆ ಹೋಗ್ಬಿಟ್ಟು ಸೇರ್ಕೊಬಿಡ್ಬೇಕದು. ನಾಳೆ ದಿವಸ ಅವ್ರ ಹತ್ರ ಹೋದಾಗ ಕಮಿಷನರ್ ನೋಡ್ತಾರೆ ಯಾರು ರೆಕಮೆಂಡ್ ಮಾಡ್ಬೇಕು ನಾನು ಅಂತ. ಇವ್ರು ಅಕಸ್ಮಾತ್ ಕಳಿಸಿದ್ರು ಡಿಲೀಟ್ ಮಾಡಿ ಕಳಿಸ್ಬಿಡ್ಬೇಕು. ಅವಾಗ ಒಂದು ಬೆಲೆ ಬರ್ತದೆ ಅವಕ್ಕೆಲ್ಲ. ಯಾಕೆ ಇದಕ್ಕೆ ಬಂದೆ ಅಂದರೆ ಇಂಥ ಕಳ್ಳರಕ್ಕೆ ಹಾಕ್ರಲ್ಲ ಒಂದು ಒಳಗೆ ಸೇರ್ಕೊಬಿಡ್ತಾರೆ ಇವನು ಬೇಜಾರು. ಈ ಡಕಾಯಿತರುಗಳು ಆಮೇಲೆ ಎಲ್ಲೂ ಒಳಗೆ ಸೇರ್ಸ್ಕೊಬೇಕು, ಈ ಬಾಯ್ಕಾಟೆ ಮಾಡಿಬಿಡ್ಬೇಕು. ಎಷ್ಟು ಅವಮಾನ ನೋಡಿ ಈಗ ಸರ್. ಹೆಂಗೆ ಇದನ್ನು ಸಹಿಸ್ಕೊಂಡು ಬೆಳಗ್ಗೆ ಎದ್ದ ಅಂದ ತಕ್ಷಣವೇ ಎಲ್ಲೋ ಅರೆಸ್ಟ್ ಆಗ್ಬಿಡ್ತಾನೆ, ಜೀಪ್ ಸಮೇತನೇ ಅರೆಸ್ಟ್ ಆಗ್ಬಿಡೋದು, ಪೊಲೀಸ್ ಜೀಪ್ ಜೊತೆ. ಇನ್ನೂ ಅಲ್ಲೆಲ್ಲೋ ಹೋಗ್ತಾನೆ, ಅವ್ನು ಯಾವ ಲೋಕಾಯುಕ್ತವ್ರು ಇಷ್ಟು ದುಡ್ಡು ಇಟ್ಟು ಅಲ್ಲೇ ಹಿಡ್ಕೊಬಿಡ್ತಾರೆ ಅವನನ್ನು. ಆಮೇಲೆ ಇದು ಒಂದಾಯ್ತಲ್ಲ ಸರ್, ಏನಲ್ಲಿ ATMಗೆ ದುಡ್ಡು ತುಂಬಕ್ಕೆ ಹೋಗೋರು ಇರ್ತಾರಲ್ಲ, ಅವರು ಹಣ ಕದೀತಾರೆ, ಅವ್ರ ಜೊತೆ ಪೊಲೀಸು ಶಾಮೀಲು. ಅವನು ಅರೆಸ್ಟ್ ಆದ್ಮೇಲೆ ಸಿದ್ದಾಪುರದವನು ಅವನು. ಹಂಗೆ ಇಂಥವ್ರನ್ನೆಲ್ಲ ಇಲಾಖೆಯಿಂದ ಕತ್ತರಿಸ್ಬಿಟ್ಟು ಗ್ಯಾಂಗ್ರೀನ್ ಅಂತ ಕರಿಬೇಕು. ಅವ್ರನ್ನ ಕಟ್ ಮಾಡಿ ಬಿಸಾಕ್ಬಿಡ್ತಾರೆ ನೋಡಿ, ಅದನ್ನ ಹಂಗೆ ತೆಗೆದು ಬಿಸಾಕ್ಬಿಡ್ಬೇಕು ಸರ್. ಇಲ್ಲಾಂದರೆ ಸರ್ ಪೊಲೀಸ್ ಇಲಾಖೆ ಮೇಲೆ ಅಪಾರ ಗೌರವ ಇದೆ. ಆಮೇಲೆ ಇದು ನೆವರ್ ಎಂಡಿಂಗ್. ಇದು ಭೂಮಿ ಎಲ್ಲಿವರೆಗೂ ಇರ್ತದೋ ಅಲ್ಲಿವರೆಗೂ ಇರ್ತದೆ. ಶುದ್ಧವಾಗಿ ಎಷ್ಟು ಸಾಧ್ಯವೋ ಆ ಮಟ್ಟಕ್ಕೆಲ್ಲ ಇಟ್ಕೋಬೇಕು. ಆಮೇಲೆ ಇದನ್ನ ಬೇಡಪ್ಪ ಈ ಪೊಲೀಸ್ ಇಲಾಖೆ ಬೇರೆ ಇನ್ಯಾವ್ದಾರು ಒಂದು ಇಲಾಖೆ ಮಾಡ್ಕೊಬಿಟ್ರಿ ಅನ್ನೋಕ್ಕಾಗಲ್ಲ. ಇದೊಂದು ಆರ್ಮಿ, ಸರ್ಕಾರಕ್ಕೆ ಭಾಳ ಬಲವಾದಂಥ ಸರ್ಕಾರವನ್ನು ಪ್ರೊಟೆಕ್ಟ್ ಮಾಡುವಂಥದ್ದು, ಜನಗಳನ್ನ ಪ್ರೊಟೆಕ್ಟ್ ಮಾಡುವಂಥದ್ದು, ಎರಡರ ಮಧ್ಯೆ ಕೆಲಸ ಮಾಡುವಂಥವ್ರು ನಾವು. ಎಮೋಷನ್ಗಳ ಮಧ್ಯೆ ಕೆಲಸ ಮಾಡುವಂಥವ್ರು. ನಮ್ಮ ಮೇಲೆ ಪ್ರತಿದಿನ ಬ್ಲೇಮ್ ಮಾಡ್ತಾನೆ, ಅವ್ರ ವಿರುದ್ಧವಾಗಿ ಕೆಲಸ ಮಾಡುವಂಥವ್ರು ನಾವು. ಪ್ರತಿದಿನ ಸಾಯ್ಲಿ, ನನ್ನ ಮಗ ನನಗೆ ಹೊಡೆದ, ನನ್ನ ಗುಂಡು ಹೊಡೆದ, ನಾನು ಜೈಲಿಗೆ ಕಳಿಸ್ದ ಅಂತ ಶಾಪ ಹಾಕೋರ ಮಧ್ಯೆ ಕೆಲಸ ಮಾಡುವಂಥವ್ರು ನಾವು. ಆಗಲಿ ನಾವು ಅದಕ್ಕೋಸ್ಕರನೇ ಚೂಸ್ ಮಾಡ್ಕೊಂಡು ಬಂದಿರ್ತೀವಿ ಆ ಕೆಲಸ ಮಾಡೋಕ್ಕೇನೆ, ಅದು ಬೇರೆ ವಿಚಾರ. ಆದರೂ ಇಂಥದ್ದು ಎಲ್ಲೋ ಆಗಿಬಿಟ್ಟಾಗ ಈ ಥರದ ನೋಡಿದಾಗ ನಮಗೂ ರಿಟೈರ್ಡ್ ಆಗ್ಬಿಟ್ಟಿದ್ದೀವಿ. ಆದರೂ ಪೊಲೀಸ್ ಅನ್ನುವಂಥದ್ದು ಇನ್ನೂ ನಮಗೆ ಪೆನ್ಷನ್ ಎಲ್ಲ ಬರ್ತದಲ್ಲ, ಅದೇ ತಾನೇ ಬರೋದು. ನೋವಾಗ್ಬಿಡುತ್ತೆ ಸರ್ ಇದೆಲ್ಲ ಒಂಥರ. ಆ ಕಾರಣಕ್ಕೆ ಇದಾಗಬಾರ್ದು, ಆದವ್ರನ್ನ ಬಿಡಬಾರ್ದು ಮಾತ್ರ. ಸೊ ಹಾಗೆ ನಾವು ಪೊಲೀಸ್ ವ್ಯವಸ್ಥೆಯಲ್ಲಿರುವಂಥ ವ್ಯವಸ್ಥೆಗೆ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಇನ್ನೂವರೆಗೂ ಕೂಡ ನಾವು ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಆಗ್ತಾ ಇದೆ ಅಂದರೆ ಇನ್ನೂವರೆಗೂ ಕೂಡ ನಾವು ಸ್ವಲ್ಪ ಒಂದು ಹಂತಕ್ಕೆ ಸುರಕ್ಷಿತವಾಗಿದ್ದೀವಿ. ಇನ್ನೂ ಒಂದು ರಾತ್ರಿ ಯಾರೋ ಎಲ್ಲೋ ಒಳ್ಳೆ ಕೆಲಸ ಮಾಡ್ತಾರೆ ಅಂತಲೇ ಅರ್ಥ. ಆದರೆ ಇಂಥ ಕೇಸ್ಗಳು ಕಣ್ಣಿಗೆ ರಾಚ್ತವೆ ಮತ್ತು ನಮ್ಮನ್ನು ಹೇಳಿ, ಯಾಕೆಂದರೆ ಬೇರೆ ಕಳ್ಳರು ಕಳ್ತನ ಮಾಡಿದರೆ ಓಕೆ, ಪೊಲೀಸರು ಕಳ್ತನ ಮಾಡಿಬಿಟ್ರೆ ಅದು ಇನ್ನೂ ಜಾಸ್ತಿ ಸುದ್ದಿ ಆಗುತ್ತೆ, ಆಗಬೇಕು ಕೂಡ ಅದು. ಆದರೆ ಅದರಲ್ಲಿರುವಂಥ ಹುಳುಕುಗಳನ್ನ
ಮತ್ತು ಅದರಲ್ಲಿ ಅಂದರೆ ಫಂಡಮೆಂಟಲ್ ಏನು ಸಮಸ್ಯೆಗಳಿದೆ ಅನ್ನೋದನ್ನು ನಮ್ಮ ಉಮೇಶ್ ಸರ್ ತುಂಬ ಚೆನ್ನಾಗಿ ಹೇಳಿದರು. ಸೊ ಸರ್ ತುಂಬ ಧನ್ಯವಾದ ನಿಮಗೆ, ನಮ್ಮ ಜೊತೆ ಇಷ್ಟೊತ್ತು ಈ ವಿಚಾರನ ಶೇರ್ ಮಾಡಿದ್ರಿ. ಒಬ್ಬ ಪೊಲೀಸ್ಮನ್ ಆಗಿ ನಂಗೆ ಅರ್ಥ ಆಗುತ್ತೆ, ಅಂದರೆ ಒಬ್ಬ ಪೊಲೀಸ್ಮನ್ ನೀವಾಗಿ ನೀವು ಹೇಳ್ತಿರ್ಬೇಕು ನಂಗೆ ಅರ್ಥ ಆಗುತ್ತೆ. ಒಳ್ಳೆ ಕೆಲಸ ಮಾಡೋದ್ರ ಬಗ್ಗೆ ಹೆಮ್ಮೆ ಇದೆ, ಬಟ್ ಕೆಟ್ಟ ಪೊಲೀಸರ ಬಗ್ಗೆ ಒಂದು ಆಕ್ರೋಶನೂ ಇದೆ. ಆಮೇಲೆ ಈ ಥರ ಘಟನೆಗಳು ನೋಡಿದಾಗ ಒಂದು ನೋವಾಗುತ್ತೆ. ಇದೆಲ್ಲವೂ ಕೂಡ ಅವ್ರ ಮಾತುಗಳಲ್ಲಿ ಬರ್ತಾ ಇತ್ತು. ಸರ್, ನಾನು ಮುಂಚೆ ಒಂದು ಸಲ ಪ್ರಶ್ನೆ ಕೇಳಿದೆ, ಆ ಪ್ರಶ್ನೆ ಕೇಳಿ ನಾನು ಈ ಸಂದರ್ಶನ ಮುಗಿಸ್ತೀನಿ. ಸರ್, ನೆಕ್ಸ್ಟ್ ಜನ್ಮ ನೀವು ಕರ್ನಾಟಕದಲ್ಲಿ ಮತ್ತೆ ಹುಟ್ಟಿದರೆ, ಮತ್ತೆ ಪೊಲೀಸ್ ಆಗೋ ಅವಕಾಶ ಸಿಕ್ಕರೆ ನೀವು ಮತ್ತೆ ಪೊಲೀಸ್ ಆಗ್ತೀರಾ? 100ಕ್ಕೆ 100ರಷ್ಟು. ಅಕಸ್ಮಾತ್ ಏನಾದ್ರು ದೇವರು ಅಂತ ಏನಾದರೂ ಅಕಸ್ಮಾತ್ ಕಾಣಿಸ್ಕೊಬಿಟ್ಟು ನೀನು ಯಾವ ಕೆಲಸಕ್ಕೆ ಹೋಗ್ತೀನಿ ಅಂದರೆ ನಾನು ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರಾಗೇ ಹೋಗ್ತೀನಿ ಅಂತ ಬರ್ತೀನಿ. ಯಾಕೆಂದರೆ ಸರ್, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಜಾಬ್ ಈಸ್ ನಾಟ್ ಎನ್ ಆರ್ಡಿನರಿ ಜಾಬ್. ಯಾರಾದರೂ ಅದನ್ನು ಅದು ಯಾವ ಮಟ್ಟಕ್ಕೆ ಕೆಲಸ ಮಾಡ್ಬೋದು ಅಂತ ಅಂದರೆ ಬಡವ್ರಿಗೆ ಸಹಾಯ ಮಾಡ್ಬೋದು, ಆಮೇಲೆ ಡೌನ್ ಟ್ರಾಡನ್ಗೆ ಸಹಾಯ ಮಾಡ್ಬೋದು, ಆಮೇಲೆ ಭಾಳ ತುಂಬ ನೋವು ಅನುಭವಿಸ್ತಾ ಇರ್ತಾರಲ್ಲ ಅವ್ರಿಗೆ ಸಹಾಯ ಮಾಡ್ಬೋದು, ಆಮೇಲೆ ಈ ಕಷ್ಟಕ್ಕೆ ಸಿಗಾಕೊಬಿಟ್ಟವರು, ಮಕ್ಕಳು ಕಳ್ಕೊಬಿಟ್ಟವರು, ಆಮೇಲೆ ಕೊಲೆ ಆದಂಥವ್ರು, ಆಮೇಲೆ ಅವ್ರಿಗೆ ಶಿಕ್ಷೆ ಕೊಡಿಸುವಂಥದ್ದು, ಅವ್ರಿಗೆ ಕಣ್ಣಲ್ಲಿ ಅವ್ರಿಗೆ ನೀರನ್ನ ಒರೆಸ್ತಕ್ಕಂಥದ್ದು. ನನ್ನ ಲೆಕ್ಕದಲ್ಲಿ ಭಾಳ ಸೊಸೈಟಿಗೆ ಅಂದರೆ ಸಮಾಜಕ್ಕೆ ಪ್ರಪ್ರಥಮವಾಗಿ ನಾವೇನಾದ್ರೂ ಭಾಳ ಚೆನ್ನಾಗಿ ಸ್ಪಂದಿಸಬೇಕು. ಅವರ ನೋವಿಗೆ ನಾವೆಲ್ಲ ಭಾಳ ಹತ್ತಿರವಾಗಿರಬೇಕು ಅಂತಂದರೆ ಪೊಲೀಸ್ ಕೆಲಸ ಮಾತ್ರ ಸರ್. ಇದನ್ನು ಬಿಟ್ಟು ಬೇರೆ ಆಮೇಲೆ ಆ ಪತ್ತೆ ಮಾಡುವಂಥ ಮಜಾ ಇದೆ ನೋಡಿ, ಅದು ಯಾವ ಇಲಾಖೆನಲ್ಲೂ ಇಲ್ಲ ಸರ್. ಆ ಪತ್ತೆ ಒಳಗೋಗಿ ಸೇರ್ಕೊಬಿಡ್ತೀವಿ, ಪತ್ತೆ ಮಾಡಬೇಕು, ಹಾಗಲ್ಲ. ಪ್ರೆಷರು, ಏನೋ ಒಂದು ದಾರಿ ಹುಡುಕ್ತಾ ಇರ್ತೀವಿ, ಪ್ರತಿ ದಿವಸ ಪ್ರತಿ ನಿಮಿಷ ದಾರಿ ಹುಡುಕ್ತಾ ಇರ್ತೀವಿ. ಯಾಕೆ ಪತ್ತೆ ಆಗ್ತಾ ಇಲ್ಲ, ಯಾಕೆ ಏನು ಕೇಳೋರು ವರ್ಗ ನಮ್ಮ ಮೇಲೆ ತಲೆ ಮೇಲೆ ಕೂತಿರ್ತಾರೆ, ಯಾಕೆ ಪತ್ತೆ ಮಾಡ್ತಾ ಇಲ್ಲ ನೀವು ಅಂತ ಕೇಳ್ತಾ ಇರ್ತಾರೆ. ಆದಷ್ಟು ಬೇಗ ಪತ್ತೆ ಮಾಡಬೇಕು, ನಿದ್ರೆಗಿಡ್ತೀವಿ, ಆಮೇಲೆ ಒಂದೆಲ್ಲ ಒಂದು ಮಾರ್ಗ ಹುಡುಕ್ತಾ ಇರ್ತೀವಿ ಎವ್ರಿಡೇ. ಆ ಕಾರಣಕ್ಕೆ ಆ ದಿನಗಳು ಹೋಗ್ಬಿಡ್ತಾವಲ್ಲ ನಮ್ಗೆ ಗೊತ್ತಿಲ್ಲದೇನೆ. ನನ್ನ ಲೆಕ್ಕದಲ್ಲಿ ಯಾವುದೇ ಇಲಾಖೆಯಲ್ಲಿ ಆ ಥರ ಮಿಂಚಿನ ಥರ ದಿನಗಳು ಹೋಗೋದೇನಾರ ಇದ್ದರೆ ಒಳ್ಳೆ ಕೆಲಸ ಮಾಡಬೇಕಾದಾಗ ಅದು ಪೊಲೀಸ್ ಇಲಾಖೆ ಮಾತ್ರ. ಓಕೆ. ಕೆಟ್ಟ ಕೆಲಸ ಮಾಡಿದ್ರೆ ಅವು ಮಿಂಚಿನ ಥರ ಹೋಗಲ್ಲ. ಅವೆಲ್ಲ ಕೊಳೆತು ನಮ್ಮ ವೃಷಭಾವತಿ ನೀರು ಹೋದಂಗೆ ಹೋಗ್ತಾವೆ. ಅವ್ರಿಗೆ ಅಸಹ್ಯ ಆಗ್ಬಿಡ್ತದೆ ಪೊಲೀಸ್ ಇಲಾಖೆ ಅಂದರೆ ಅಂತ. ಸೊ ಒಂದು ನೋಡಿ ಸರ್, ಎಷ್ಟು ವರ್ಷ ನೀವು? 32 ವರ್ಷ ಅಲ್ಲ? ಹೌದು, 31 ವರ್ಷ ಮಾಡಿ ಸರ್. 31 ವರ್ಷ ಸರ್ವಿಸ್ ಮಾಡಿರೋಂಥದ್ದು. ಅವ್ರ ಸರ್ವಿಸಲ್ಲಿ ಒಂದು ಘಟನೆ ಇದೆ, ನಾನು ಹೇಳ್ತೀನಿ. ಅಂದರೆ ಮಿಂಚಿನ ಥರ ಹೋಗಿದೆ. ಕೆಲವೊಂದು ಸಲ ಅದು ಆಮೆ ಗತಿಯಲ್ಲಿ ಕೂಡ ಸಾಗಿರೋದೊಂದು ಯಾವುದು ಅಂದರೆ ಸರ್ ಮೇಲೆ ಒಂದು ಏನು ಹೇಳಿ CBI ಇನ್ಕ್ವೈರಿ ಒಂದು ಘಟನೆ. ಆ ಥರ ಅಂದರೆ ಆ ಥರ ಘಟನೆಗಳು ಕೂಡ ಎದುರಿಸಿದ್ದಾರೆ. ಇದು ಎದುರಿಸಿಲ್ಲ ಅಂತ ಏನಿಲ್ಲ ಸರ್, ಎಲ್ಲ ಥರದ ಘಟನೆಗಳನ್ನ ನೋಡಿದ್ದಾರೆ, ಎದುರಿಸಿದ್ದಾರೆ. ಅದು ಒಂದೊಂದು ನೋಡಿ, ಆ ಘಟನೆ ಒಂದೊಂದು ಸಾರಿ ನಂಗೆ ನೀರು ಬರುವಂಥ ಉದಾಹರಣೆಯೇ ಇಲ್ಲ. ಬಟ್ ಆ ಕೇಸ್ ನೆನೆಸ್ಕೊಂಡಾಗ ಎಲ್ಲೋ ಒಂದು ಕಡೆ ನನಗೆ ಒಂಥರ ಇದಾಗ್ಬಿಡುತ್ತೆ. ಏನೆಲ್ಲ ಬರ್ತಾವಲ್ಲ ಪರೀಕ್ಷೆಗಳು, ಶಿವನೇ. ಆಮೇಲೆ ಮನುಷ್ಯನ ನಂಬಿಕೆಗಳು, ಆಮೇಲೆ ನನ್ನನ್ನು ನಂಬದೇ ಹೋಗ್ಬಿಟ್ರಲ್ಲ ಈ ಪ್ರಕರಣವನ್ನು ಮಾಡ್ತಾ ಇಂಥ ಚೆನ್ನಾಗಿ, ಇಷ್ಟು ನಿಷ್ಪಕ್ಷಪಾತವಾಗಿ, ಇಷ್ಟು ಸೈಂಟಿಫಿಕ್ಕಾಗಿ ಇಷ್ಟೆಲ್ಲ ಮಾಡಿದ್ರೂ ಒಬ್ಬ ಮನುಷ್ಯ ನನ್ನನ್ನೂ ಸಹ ಸಂಶಯಿಸಿ ನ್ಯಾಯಾಲಯಕ್ಕೆ ಹೋಗಿ, ಸುಪ್ರೀಂ ಕೋರ್ಟ್ಗೆ ಹೋಗಿ ಇವರು ಮಾಡಿರುವಂಥ ತನಿಖೆ ಸರಿ ಇಲ್ಲ ಅಂತ ಹೇಳಿ ಅದನ್ನು ತನಿಖೆ ಮಾಡಿ ಅಂತ ಅಂದ್ಬಿಟ್ಟು ಅಂತ ಸುಪ್ರೀಂ ಕೋರ್ಟಿಂದ CBI ಕೊಡಿಸುವಂಥ ಆದಾಗ ನನಗೆ ಎಷ್ಟರ ಮಟ್ಟಿಗೆ ಪ್ರೆಷರ್ ಅನ್ನುವಂಥದ್ದಾಗ್ಬೋದು. ಎರಡನೇದು, ನಾನೇನಾರು ತಪ್ಪು ಮಾಡಿಬಿಟ್ಟಿದ್ದೇನಾ ಇದರಲ್ಲಿ ಅನ್ನೋ ಎಲ್ಲೋ ಒಂದು ಭಯ, ಎಲ್ಲೋ ಒಂದು ಕಡೆ ಏನಾರು ಮಾಡಿಬಿಟ್ನಾ ಅನ್ನುವಂಥದ್ದೆಲ್ಲೋ ಒಂದು ಕಡೆ ಕಾಡ್ತದೆ ನಮಗೆ. ಕೊನೆ ಮುಗಿಯುವವರೆಗೂ ಅವ್ರು CBIನವರು ತನಿಖೆ ಮುಗಿದು ಅವ್ರು ಚಾರ್ಜ್ ಶೀಟ್ ಆಗುವವರೆಗೂ ಎಲ್ಲರೂ ಕಂಡು ಹಿಡಿದು ಬಿಡ್ತಾರ. ನನಗೆ ಅವಮಾನ ಆಗಿಬಿಡ್ತದ ಇದರಲ್ಲಿ, ಈ ಕೇಸಲ್ಲಿ ಇಷ್ಟೊಂದು ಮಾಡಿದ್ದೀನಿ ನಾನು, ಆಗುತ್ತಾ ಅನ್ನುವಂಥ ಫಲಿತಾಂಶ ಕಾಯ್ದಿದೆಯಲ್ಲ, ಅದೊಂದು 2011ರಿಂದ 2015ರವರೆಗೂ ಅವ್ರು ಚಾರ್ಜ್ ಶೀಟ್ ಹಾಕುವವರೆಗೂ ದಟ್ ಈಸ್, ನಾನು ಅದನ್ನು ಚಾಲೆಂಜಬಲ್ ಡೇಸ್ ಅಂತ ಕರಿತೀನಿ ಒಂದು. ಆಮೇಲೆ ಪ್ರತಿ ಸಾರಿ ಅವ್ರು ಫೋನ್ ಮಾಡಿದಾಗಲೂ ಪ್ರೆಷರು ಕರಿತಾ ಇರೋದು, ಕ್ವಶನ್ ಮಾಡೋದು ನಮಗೆ, ಆಮೇಲೆ ಅವರೇ ಕಪೋಲಕಲ್ಪಿತವಾಗಿ ಏನೋ ಅಂದ್ಕೊಳ್ಳೋದು, ಅದನ್ನು ಕೇಳೋದು ನಮ್ಮನ್ನು, ನಾವು ಕೇಳ್ತೀವಲ್ಲ ಆ ಥರ ಆರೋಪಿಗಳ ಥರ ನಮ್ಮನ್ನು ಕೇಳೋದು, ಇವೆಲ್ಲ ಒಂಥರ ನೆನಪುಗಳು. ಆ ಕಾರಣಕ್ಕೆ ಇಂಥವೆಲ್ಲ ಆದಾಗಲೇ ಇವೆಲ್ಲ ನಾವು ಮಾತಾಡೋಕ್ಕೆ ಸಾಧ್ಯ ಆಗ್ತದೆ. ಇಲ್ಲಾಂದರೆ ಅನುಭವನೇ ಆಗ್ತಾ ಇರಲಿಲ್ಲ. ನಾನೆಲ್ಲೋ ಆ ಅನುಭವದಿಂದ ವಂಚಿತ ಆಗಿಬಿಡ್ತಿದ್ದೆ. ಆದದ್ದು ದೇವ್ರು ಕೊಟ್ಟಿದ್ದು ಸರಿ. ಓಕೆ. ಸೊ ಈ ಒಂದು ಎಪಿಸೋಡ್ ಏನಿದೆಯಲ್ಲ, ಅಂದರೆ ಇದು ಹೆಸರೇನೋ ಪಾಯಲ್ ಸುರೇಖಾ ಮರ್ಡರ್ ಕೇಸ್. ಸೊ ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಅಂದರೆ ಉಮೇಶ್ ಸರ್ ಅಂದರೆ ಇನ್ವೆಸ್ಟಿಗೇಷನ್ ಆಫೀಸರು
ಅವರೇ ಇನ್ವೆಸ್ಟಿಗೇಟ್ ಆಗೋ ಥರ, ಅಂದರೆ ಇನ್ನೊಬ್ಬರು ಅವ್ರನ್ನ ಇನ್ವೆಸ್ಟಿಗೇಟ್ ಮಾಡ್ತಾರೆ, ಆ ಥರದೊಂದು ಕೇಸ್ ಕೂಡ ಇದೆ. ಅದನ್ನು ಕೂಡ ದಯವಿಟ್ಟು ನೋಡಿ ಅಂತ ಹೇಳ್ತಾ, ಪೊಲೀಸ್ ಇಲಾಖೆಯ ಕರ್ನಾಟಕ ಪೊಲೀಸ್ ಬಗ್ಗೆ ಕರ್ನಾಟಕ ಜನರಿಗೆ ಈಗಲೂ ಹೆಮ್ಮೆ ಇದೆ, ಪ್ರೀತಿ ಇದೆ, ಈಗಲೂ ಹೆಮ್ಮೆ ಇದೆ, ಗೌರವ ಇದೆ. ಆದರೆ ಆ ಗೌರವಕ್ಕೆ ಧಕ್ಕೆ ಬರುವಂಥ ಘಟನೆಗಳು ನಡೀತಾ ಇದೆ. ಆದಷ್ಟು ಬೇಗ ಒಂದು ಫಂಡಮೆಂಟಲ್ ಅಂದರೆ ಮೂಲಭೂತವಾದ ಅಂದರೆ ಬೇರೆ ಸಮೇತ ಒಂದಷ್ಟು ಸುಧಾರಣೆಗಳು ಮಾಡದೇ ಇದ್ದರೆ ಮೇಲ್ನೋಟಕ್ಕೆ ಕಾಸ್ಮೆಟಿಕ್ ಚೇಂಜಸ್ ಅಂತಾರಲ್ಲ, ಮೇಕಪ್ ಮಾಡ್ದಂಗೆ, ಅದರಿಂದ ಏನೂ ಬದಲಾಗಲ್ಲ. ಚಲ್ತಾ ಹೈ ಮನೋಭಾವನೆ ಆಗಲ್ಲ ಸರ್. ಎಸ್, ನಮ್ಮ ರಾಜಕಾರಣ ಅದರಲ್ಲಿ ತಳಕು ಹಾಕ್ಕೊಂಡಿದೆ. ರಾಜಕಾರಣ ಸರಿಯಾಗೋ ತನಕ, ಚುನಾವಣಾ ಪದ್ಧತಿ ಸರಿಯಾಗೋ ತನಕ ಇದು ಸರಿಯಾಗಲ್ಲ ಅಂತ ನನಗನ್ಸುತ್ತೆ. ಆದರೂ ಒಳ್ಳೆ ಪೊಲೀಸಿಂಗ್ ಬಂದಾಗ ಒಂದಷ್ಟಲ್ಲಿ ಸರಿ ಕಾಣುತ್ತೆ, ಬಟ್ ಮತ್ತೆ ಈ ಥರದ ಘಟನೆಗಳು ನಡೀತಾ ಇರ್ತವೆ. ಹೀಗಾಗಿ ಆ ಥರ ಆಗಲಿ ಅಂತ ಆಶಿಸ್ತಾ ನಾನು ಉಮೇಶ್ ಸರ್ಗೆ ತುಂಬ ಧನ್ಯವಾದ ಹೇಳ್ತೀನಿ ಸರ್. ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ವಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇದು ಉಮೇಶ್ ಸರ್ ಜೊತೆಗಿನ ಮಾತುಕತೆ. ಉಮೇಶ್ ಸರ್ ಜೊತೆಗೆ ನಾನು ಬೆಂಗಳೂರು ಅಂಡರ್ವರ್ಲ್ಡ್ ಸೀರೀಸನ್ನು ಸದ್ಯದಲ್ಲಿ ಶುರು ಮಾಡ್ತಾ ಇದ್ದೀನಿ. ಆಸಕ್ತರು ಇದನ್ನು ಏನು ನೋಡ್ತಾ ಇದ್ದರೆ ಅದನ್ನು ದಯವಿಟ್ಟು ಮತ್ತೆ ನೋಡೋಕ್ಕೆ ಶುರು ಮಾಡಿ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಹಾಕಿರ್ತೀವಿ, ಅದನ್ನು ಕೂಡ ನೀವು ನೋಡಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಗೌರಿ ಶಿಕ್ ಸ್ಟುಡಿಯೋ, ನೋಡ್ತಾ ಇರಿ ಒಳ್ಳೆ ಕಾರ್ಯಕ್ರಮಗಳನ್ನ. ನಮಸ್ಕಾರ.